ಹಲೋ ನಮಸ್ಕಾರ ಎಲ್ಲರಿಗೂ ಗಾಡೆಸ್ ಫಸ್ಟ್ ಸ್ಟಾರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ 2026 ನಿಮಗೂ ನಿಮ್ಮ ಕುಟುಂಬದವ್ರಿಗೂ. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಾವು ಜಾನ್ವರಿ ಮಂತನ ಎನರ್ಜಿ ಪ್ರೆಡಿಕ್ಷನ್ಸ್ ಮಾಡ್ತಾ ಇದ್ದೀವಿ, ಜಾನ್ವರಿ 2026. ಸೊ ಇದು ನಮ್ಮ ಹೊಸ ವರ್ಷದ ಮೊದಲನೇ ಟ್ಯಾರೋ ರೀಡಿಂಗು. ಎರಡು ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಬ್ಲ್ಯಾಕ್ ಟರ್ಮಲಿನ್ ಕ್ರಿಸ್ಟಲ್. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈಶಲ್. ಓಕೆ, ಇದು ಗ್ರೂಪ್ ನಂಬರ್ 1, ಇದು ಗ್ರೂಪ್ ನಂಬರ್ 2. ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಜಾನ್ವರಿ 2026ನ ಎನರ್ಜಿ ಪ್ರೆಡಿಕ್ಷನ್ಸ್. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1 ನೀವು ಈ ಬ್ಲ್ಯಾಕ್ ಟರ್ಮಲಿನ್ ಕ್ರಿಸ್ಟಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು, ಜಾನ್ವರಿ 2026ನ ಎನರ್ಜಿ ಪ್ರೆಡಿಕ್ಷನ್ಸು. ಮೊದಲನೇದು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ತೋರಿಸ್ತಾ ಇರೋವಂಥ ವಿಷನ್ ಬಂದು ಮ್ಯೂಸಿಕಲ್ ಚೇರ್ ಆಡ್ತಾ ಇರೋವಂಥದ್ದು. ವೆರಿ ಇಂಟ್ರೆಸ್ಟಿಂಗ್. ಮ್ಯೂಸಿಕಲ್ ಚೇರ್ನ ಎರಡು ರೀತಿಯಲ್ಲಿ ಕನ್ಸಿಡರ್ ಮಾಡ್ಬೋದು. ಮೊದಲನೇದು ಇಟ್ ಈಸ್ ಫನ್, ಲೈಕ್ ಅದರ ಔಟ್ಕಮ್ ಏನು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ವಿ ಆರ್ ಜಸ್ಟ್ ಎಂಜಾಯಿಂಗ್, ಇಟ್ಸ್ ಅ ಫನ್ ಗೇಮ್. ಎರಡನೇ ಆ್ಯಂಗಲಲ್ಲಿ ನೋಡಿದಾಗ ಅದು ವಿ ಆರ್ ಕೈಂಡ್ ಆಫ್ ಸ್ಟ್ರಗ್ಲಿಂಗ್ ನಮ್ಮ ಪೊಸಿಷನನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ. ಈಗ ಇರೋದು 6 ಚೇರು, ಇರೋದು 8 ಜನ ಅಂತ ಅಂದರೆ ವಿ ಆರ್ ಕೈಂಡ್ ಆಫ್ ಫೈಟಿಂಗ್. ಅದರಲ್ಲಿ ನಮ್ಮ ಚೇರ್ ಯಾವುದು, ಎನಿ ಕಾಸ್ಟ್ ನನಗೆ ಆ ಚೇರ್ ಬೇಕು ಅನ್ನೋದನ್ನು. ಸೊ ದ ವೆರಿ ಬೇಸಿಕ್ ಅಥವಾ ಫಂಡಮೆಂಟಲ್ ಮೆಸೇಜ್ ಬಂದು ನಿಮಗೆ ಹೇಳ್ತಾ ಇರೋದು, ಡೋಂಟ್ ವರಿ ನಿಮ್ಮ ಚೇರ್ ಯಾವುದು, ಅಥವಾ ಇದು ಯಾವ ಥರ ಆಗುತ್ತೆ, ಅಥವಾ ಇದು ಯಾವ ಥರ ಹೋಗುತ್ತೆ, ಅಥವಾ ಈ ಸಿಚುವೇಶನ್ ಯಾವ ಥರ, ಇದ್ರ ಔಟ್ಕಮ್ ಏನಾಗ್ಬೋದು. ಡೋಂಟ್ ವರಿ ಅದ್ರ ಬಗ್ಗೆ, ಔಟ್ಕಮ್ ಬಗ್ಗೆ. ಜಸ್ಟ್ ಹ್ಯಾವ್ ಫನ್ ಈ ಮಂತಲ್ಲಿ. ತುಂಬ ಸೀರಿಯಸ್ ಆಗ್ದಿರಾ, ಸ್ಟ್ರಿಕ್ಟ್ ಆಗ್ದಿರಾ, ಸಿಚುವೇಶನ್ ಇದೇ ಥರ ಇರಬೇಕು ಅಥವಾ ಇದೇ ಥರ ಆಗಬೇಕು ಅಂತ ಹೇಳಿ ತುಂಬಾ ಸೀರಿಯಸ್ ಆಗಿರೋವಂಥ ಗೈಡ್ಲೈನ್ಸ್ಗಳು ಕೊಟ್ಕೊಳ್ದಿರಾ ಜಸ್ಟ್ ಹ್ಯಾವ್ ಫನ್. ಮ್ಯೂಸಿಕಲ್ ಚೇರಲ್ಲಿ ಇಟ್ ಈಸ್ ನಾಟ್ ಅ ಬಿಗ್ ಡೀಲ್. ಈ ಗೇಮ್ ಹೋದರೆ ಪರವಾಗಿಲ್ಲ, ನೆಕ್ಸ್ಟ್ ಗೇಮಲ್ಲಿ ನಾವು ವಿಲ್ ಪಾರ್ಟಿಸಿಪೇಟ್, ಅಥವಾ ಅದಂಥ ಸೀರಿಯಸ್ ಗೇಮ್ ಏನಲ್ಲ. ಸೊ ದಟ್ ಈಸ್ ವಾಟ್ ದ ಬಿಗ್ಗೆಸ್ಟ್ ಮೆಸೇಜ್ ನಮಗೆ. ಇಟ್ ಈಸ್ ಜಸ್ಟ್ ಅ ಮ್ಯೂಸಿಕಲ್ ಚೇರ್. ಇದು ದೊಡ್ಡ ಮ್ಯಾರಥಾನ್ ಅಲ್ಲ, ಅಥವಾ ಒಲಿಂಪಿಕ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಆ ರೇಂಜಿಗೆ ನಾವು ಸೀರಿಯಸ್ ಆಗೋ ನೆಸೆಸಿಟಿ ಇಲ್ಲ ಅಂತ ಹೇಳಿ ಮೊದಲನೇ ಮೆಸೇಜು ನಮಗೆ ಬರ್ತಾ ಇರೋದು ಜಾನ್ವರಿ ಮಂತಲ್ಲಿ. ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ದಿರಾ, ಜಸ್ಟ್ ಹ್ಯಾವ್ ಫನ್. ಬಿಕಾಸ್ ದೇರ್ ಆರ್ ಬೆಟರ್ ಆಪರ್ಚುನಿಟೀಸ್ ಅಥವಾ ಆಪ್ಷನ್ಸ್ ಇನ್ ಕೇಸ್ ಇದು ನಾವು ಅಂದ್ಕೊಂಡಿರೋ ಥರ ಆಗಲಿಲ್ಲ ಅಂತ ಅಂದ್ರೂ. ಆಲ್ ರೈಟ್, ಸ್ವಲ್ಪ ಟೆನ್ಷನ್ ಆಗೋದು ಅಥವಾ ಫ್ರಿಕ್ಷನ್ ಆಗೋ ಚಾನ್ಸಸ್ಗಳಿರ್ಬೋದು ಜಾನ್ವರಿನಲ್ಲಿ. ವಾಟ್ ಎವರ್ ಸಿಚುವೇಶನ್, ಫಾರ್ ಎಕ್ಸಾಂಪಲ್ ನೀವೆಲ್ಲೋ ಹೋಗಬೇಕಾಗಿರತ್ತೆ ಆ್ಯಂಡ್ ಮಿಸ್ ಆಗ್ಬೋದು, ಅಥವಾ ಡಿಲೇ ಆಗ್ಬೋದು, ಅಥವಾ ಕ್ಯಾನ್ಸಲ್ ಆಗ್ಬೋದು, ಅಥವಾ ಪ್ಲ್ಯಾನ್ಸ್ ಚೇಂಜ್ ಆಗ್ಬೋದು, ಅಥವಾ ಪೋಸ್ಟ್ಪೋನ್ ಮಾಡಬೇಕಾಗಿ ಬರ್ಬೋದು, ಅಥವಾ ನೀವು ಯಾರನ್ನೋ ಇನ್ವೈಟ್ ಮಾಡಿರಲ್ಲ, ಅವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅನ್ಇನ್ವೈಟೆಡ್ ಆಗಿ ಬರೋ ಚಾನ್ಸಸ್ಸು. ಸೊ ಸಮಥಿಂಗ್ ದಟ್ ವಿಲ್ ಕ್ರಿಯೇಟ್ ಫ್ರಿಕ್ಷನ್ ಅಥವಾ ಸ್ವಲ್ಪ ಅನಾಯನ್ಸ್ ನಮಗೆ. ಆ್ಯಂಡ್ ನಮಗೆ ಬರ್ತಾ ಇರೋಂಥ ಗೈಡೆನ್ಸು ಜಾನ್ವರಿ ಮಂತಲ್ಲಿ ಮನೆಯಲ್ಲಿ ಅಂತ ಇದೆ. ಸೊ ಡೆಫಿನೆಟ್ಲಿ ಮನೆಗೆ ಅನ್ಎಕ್ಸ್ಪೆಕ್ಟೆಡ್ ಗೆಸ್ಟ್ ಬರೋ ಚಾನ್ಸಸ್ ಇರೋ ಥರ ಇದೆ. ಯು ಮೇ ನಾಟ್ ಲೈಕ್ ಇಟ್, ಬಟ್ ಬಿ ಪ್ರಿಪೇರ್ಡ್ ಅಂತ ಹೇಳಿ ನಿಮ್ಮ ಗೈಡ್ಸ್ ಹೇಳ್ತಾ ಇರೋದು. ಇಟ್ ಈಸ್ ಫನ್ನಿ ಬಿಕಾಸ್ ಐ ಡೋಂಟ್ ವಾಂಟ್ ದೆಮ್, ಬಟ್ ನಾವು ಇಲ್ಲ ಬೇಡ ಅಂತ ಹೇಳೋಕ್ಕೂ ಆಗೋದಿಲ್ಲ. ಸೊ ಆ ಥರ ಸಿಚುವೇಶನ್ಸು ಕ್ರಿಯೇಟ್ ಆಗೋ ಚಾನ್ಸಸ್ ಇದೆ ಜಾನ್ವರಿ 2026ಅಲ್ಲಿ. ಸೊ ಟೇಕ್ ಇಟ್ ಈಸಿ, ಇಟ್ಸ್ ಓಕೆ. ಬರ್ತಾರೆ, 2 ಅವರ್ ಇರ್ತಾರೆ, ಹೋಗ್ತಾರೆ. ಅದನ್ನು ಸೀರಿಯಸ್ ಆಗಿ ತೊಗೊಂಡು ನಾವು ಅದ್ರ ಬಗ್ಗೆ ಫ್ರಿಕ್ಷನ್ ಕ್ರಿಯೇಟ್ ಮಾಡ್ಕೊಳ್ಳೋದು ಇಟ್ ಈಸ್ ನಾಟ್ ನೆಸೆಸರಿ. ದಟ್ ಈಸ್ ಜಸ್ಟ್ ಅನ್ ಎಕ್ಸಾಂಪಲ್. ಈ ಥರ ಒಂದು ಐಡಿಯಾ ಅಲ್ಲ, ಅಥವಾ ಈ ಥರ ಒಂದು ಆಪ್ಷನ್ಸ್ ಇರೋ ಚಾನ್ಸಸ್ ಇದೆ. ರೈಟ್, ಸೊ ಅದು ಮೊದಲನೇದಾಗಿ ಬರ್ತಾ ಇರೋಂಥ ಮೆಸೇಜ್. ಸೊ ಇಟ್ ಈಸ್ ನಾಟ್ ಸೀರಿಯಸ್. ಬೇಸಿಕ್ಲಿ ಅದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಇಟ್ ಈಸ್ ನಾಟ್ ಸೀರಿಯಸ್, ಇಟ್ಸ್ ಓಕೆ. ನಾವು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದ್ರ ಬಗ್ಗೆ ಓವರ್ ಥಿಂಕ್ ಮಾಡಿ ಅದ್ರ ಬಗ್ಗೆ ಇರಿಟೇಟ್ ಆಗೋ ಅವಶ್ಯಕತೆ ಇಲ್ಲ. ಇಟ್ಸ್ ಓಕೆ, ಲೆಟ್ ಇಟ್ ಗೋ ಅಂತ ಹೇಳ್ತಾ ಇರೋದು ಜಾನ್ವರಿ 2026ಅಲ್ಲಿ. ಆ ಥರ ಯಾವುದಾದ್ರೂ ಸಿಚುವೇಶನ್ಸ್ಗಳು ಕ್ರಿಯೇಟ್ ಆದರೆ ಓಕೆ. ಬಿಕಾಸ್ ಎನರ್ಜಿ ಸ್ವಲ್ಪ ಮಲ್ಟಿಪಲ್ ಡೈರೆಕ್ಷನಲ್ಲಿ ಹೋಗ್ತಾ ಇರೋ ಥರ ಇದೆ. ವಿ ಹ್ಯಾವ್ ಅ ಹಾರ್ಡ್ ಟೈಮ್ ಒಂದು ಕಡೆ ಫೋಕಸ್ ಮಾಡೋದು, ಅಥವಾ ಒಂದು ಕಡೆ ನಮ್ಮ ಗಮನನ ಸ್ಟಡಿಯಾಗಿ ಇಟ್ಕೊಳ್ಳೋದು. ಸೊ ನಾವು ಮಲ್ಟಿಪಲ್ ಥಿಂಗ್ಸ್ ಒಟ್ಟಿಗೆ ಮಾಡೋ ಪ್ರಯತ್ನನೂ ಪಡ್ಬೋದು ಜಾನ್ವರಿ ಮಂತಲ್ಲಿ. ಬಿಕಾಸ್ ದ ಎನರ್ಜಿ ಫೀಲ್ಸ್ ವೆರಿ ಹೈ. ಯಾಕೆಂದರೆ ನಿಮ್ಮ ರೀಡಿಂಗ್ ಮಾಡಬೇಕಾದ್ರೆ ನಾನು ನಿಂತ್ಕೊಂಡು ಮಾತಾಡಬೇಕು ಅಂತ ಅನ್ನಿಸ್ತಾ ಇತ್ತು.
ಚೇರ್ ಮೇಲೆ ಕೂತ್ಕೊಂಡು ರಿಲ್ಯಾಕ್ಸ್ಡಾಗಿ ಮಾತಾಡೋ ಬದಲು ಐ ಹ್ಯಾವ್ ಟು ಸ್ಟ್ಯಾಂಡ್, ನಾನು ಕೂತ್ಕೊಂಡಿರೋದಕ್ಕಾಗೋದಿಲ್ಲ, ಹ್ಯಾವ್ ಟು ಸ್ಟ್ಯಾಂಡ್, ಹ್ಯಾವ್ ಟು ವಾಕ್, ಓಡಾಡ್ತಾ ಮಾತಾಡ್ತೀನಿ ಅಥವಾ ನಿಂತ್ಕೊಂಡು ಮಾತಾಡ್ತೀನಿ, ಈ ಕಾಲಿಂದ ಆ ಕಾಲಿಗೆ ಮೂವ್ ಆಗ್ತಾ ಇದ್ದು. ಸೊ ಐ ವಾಸ್ ಶಫ್ಲಿಂಗ್ ಆ್ಯಂಡ್ ಸ್ವಲ್ಪ ರೆಸ್ಟ್ಲೆಸ್ ಎನರ್ಜಿ ಇತ್ತು ನಿಮ್ಮ ಗ್ರೂಪ್ಗೆ ರೀಡಿಂಗಿಗೆ ಕೂತ್ಕೊಳ್ಬೇಕಾದ್ರೆ. ಸೊ ಬಟ್ ಸಮ್ ಹೌ ನಾನು ಕೂತ್ಕೊಳ್ಳೋದಕ್ಕೆ ನನ್ನನ್ನು ನಾನು ಫೋರ್ಸ್ ಮಾಡಿ ಕೂತ್ಕೊಂಡು ರೀಡಿಂಗ್ ಮಾಡ್ತಾ ಇರೋದು ಇವಾಗ. ಸೊ ದಟ್ ಈಸ್ ಹೌ ಇಟ್ ಫೀಲ್ಸ್ ಲೈಕ್ ದ ಎನರ್ಜಿ ಈಸ್ ಬಿಟ್ ರೆಸ್ಟ್ಲೆಸ್ ನಮಗೆ ಜಾನ್ವರಿ ಮಂತಲ್ಲಿ. ಎಷ್ಟೊಂದನ್ನು ಮಾಡಬೇಕು ಅಂತ ಅನ್ನಿಸ್ಬೋದು, ಎಷ್ಟೊಂದನ್ನು ಅಟ್ ಒನ್ಸ್ ಎಲ್ಲನೂ ಒಂದೇ ಸಮಯದಲ್ಲಿ ಮಾಡಿಬಿಡ್ತೀನಿ ಅನ್ನೋ ಥರ ಸ್ವಲ್ಪ ಹೈ ಎಂಡ್ ಎನರ್ಜಿ ಇರೋ ಥರ ಇದೆ ನಮಗೆ ಜಾನ್ವರಿ ಮಂತಲ್ಲಿ. ಸೊ ರಿಲ್ಯಾಕ್ಸ್, ಅಗೇನ್ ಮ್ಯೂಸಿಕಲ್ ಚೇರ್ ಎಕ್ಸಾಂಪಲು, ಇಟ್ಸ್ ಓಕೆ ರಿಲ್ಯಾಕ್ಸ್ ಅಂತ ಹೇಳಿ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಹ್ಯಾವ್ ಫನ್. ಆ್ಯಂಡ್ ಆಲ್ಸೋ ಈಗ ನಿಮ್ಮ ರೀಡಿಂಗ್ ಮಾಡಬೇಕಾದ್ರೆ ಐ ಕೆನಾಟ್ ಬಿ ಸೀರಿಯಸ್ ಅನ್ನೋ ಥರ ಅನ್ನಿಸ್ತಾ ಇದೆ. ಲೈಕ್ ನಿಮ್ಮ ಗೈಡ್ಸ್ ನನ್ನನ್ನು ಪುಷ್ ಮಾಡ್ತಾ ಇರೋದು ಟು ಹ್ಯಾವ್ ಫನ್ ರೀಡಿಂಗಲ್ಲಿ. ಸೀರಿಯಸ್ ಆಗಿ ನಾವು ಈ ರೀಡಿಂಗ್ನ ಮಾಡೋದಕ್ಕಾಗೋದಿಲ್ಲ. ಆ್ಯಡ್ ಸಮ್ ಸ್ಮೈಲ್ ಅಥವಾ ಫನ್ ಅಥವಾ ರಿದಮಿಕ್ ಆಗಿ ಮಾತಾಡಬೇಕು ಅಂತ ಅನ್ನಿಸ್ತಾ ಇರೋದು. ನಥಿಂಗ್ ಸೀರಿಯಸ್, ಇಟ್ಸ್ ಓಕೆ ರಿಲ್ಯಾಕ್ಸ್ ಅಂತ ಹೇಳ್ತಾ ಇರೋದು. ನಾನು ಶೋಲ್ಡರ್ ಸ್ಟಿಫಾಗಿ ಇಟ್ಕೊಂಡಾಗ ಶೋಲ್ಡರ್ನ ರಿಲೀಸ್ ಮಾಡೋದಕ್ಕೆ ನನ್ನ ಬಾಡಿ ಮೂವ್ ಆಗ್ತಾ ಇರೋದು ನ್ಯಾಚುರಲ್ ಆಗಿ. ಸೊ ಎವ್ರಿಥಿಂಗ್ ಈಸ್ ಇಂಡಿಕೇಟಿಂಗ್ ರಿಲ್ಯಾಕ್ಸ್ ಅಂತ ಹೇಳಿ group number 1. Okay, so the first two cards, discovering truth and breaking trail. So ಯಾ ಈ ಕಾರ್ಡ್ಸು ಬಂದು ನಮಗೆ ಕೊಡ್ತಾ ಇರೋವಂಥ ಮೆಸೇಜಸ್ಸು ಲೈಕ್ ಡೂ ವಾಟ್ ಯು ಲೈಕ್ ಈಗ ಜನರು ಏನು ಹೇಳ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಅದೆಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ನಿಮಗೆ ಏನು ಆ ಸಮಯದಲ್ಲಿ ನಿಮಗೆ ಖುಷಿ ಕೊಡ್ತಾ ಇದೆ ಅದ್ರ ಬಗ್ಗೆ ಫೋಕಸ್ ಮಾಡಿ. ಇನ್ ಕೇಸ್ ಸಮಥಿಂಗ್ ನಾವು ಅಂದ್ಕೊಂಡಿರೋ ಥರ ಹೋಗ್ತಾ ಇಲ್ಲ, ಯಾವುದು ನಾವು ಅಂದ್ಕೊಂಡಿರೋ ಥರ ಆಗ್ತಾ ಇದೆ ಅಥವಾ ಯಾವುದು ಸಿಂಪ್ಲಿಸ್ಟಿಕ್ ಆಗಿದೆ, ಯಾವುದು ಸ್ವಲ್ಪ ಈಸಿಯಾಗಿ ಅನ್ನಿಸ್ತಾ ಇದೆ ಅದ್ರ ಬಗ್ಗೆ ಫೋಕಸ್ ಮಾಡಿ. ಅಲ್ಲಿಂದ ನಮ್ಮ ಹ್ಯಾಪಿನೆಸ್ನ, ಗ್ರ್ಯಾಟಿಟ್ಯೂಡ್ನ ರೇಸ್ ಮಾಡ್ತಾ ಹೋಗೋದು ಇನ್ಸ್ಟೆಡ್ ಆಫ್ ಫೋಕಸಿಂಗ್ ಅಯ್ಯೋ ಇವ್ರು ಬಂದರು ಅಥವಾ ಇದು ಈ ಥರ ಆಗಲಿಲ್ಲ ಅಥವಾ ಈ ಥರ ಹೋಯಿತು. ಸೊ ಫೋಕಸ್ ಆನ್ ಸಮಥಿಂಗ್ ಗುಡ್ ಜಾನ್ವರಿ ಮಂತಲ್ಲಿ. ಅದರ್ವೈಸ್ ನಮ್ಮ ಎನರ್ಜಿ ಸ್ವಲ್ಪ ಸ್ಪೈರಲ್ ಆಗೋ ಥರ ಇದೆ. ಆ್ಯಂಡ್ ಆಲ್ಸೋ ಬ್ರೇಕಿಂಗ್ ಟ್ರೇಲ್. ಸೊ ದಿಸ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ನಾವೀಗ 100 ಸಲ ಈ ಬಂಡೆಗೆ ನಾವು ಹೊಡೆದಾಗ 101ನೇ ಸಲದ್ದು ಆ್ಯಕ್ಚುಲಾಗಿ ಬ್ರೇಕ್ ಆಗುತ್ತೆ. ಬಟ್ ನಾವು 100ನೇ ಸಲ ಹೊಡೆಯೋ ಅಷ್ಟರಲ್ಲಿ ವಿ ಆರ್ ಕೈಂಡ್ ಆಫ್ ಲೂಸಿಂಗ್ ಪೇಷನ್ಸ್. ಸೊ ಆ ಲಾಸ್ಟ್ ಹಿಟ್ ಮಾಡಿದಿರ ವಿ ಆರ್ ಕೈಂಡ್ ಆಫ್ ಇರಿಟೇಟೆಡ್ ಇವಾಗ, ಲೈಕ್ ಯಾಕೆ, ಹೌ ಲಾಂಗ್ ಅನ್ನೋ ಥರ. ಸೊ ದ್ಯಾಟ್ ಈಸ್ ದ ಕೈಂಡ್ ಆಫ್ ರೆಸ್ಟ್ಲೆಸ್ ಎನರ್ಜಿ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೈಲೈಟ್ ಮಾಡ್ತಾ ಇರೋದು ಜಾನ್ವರಿ ಮಂತಲ್ಲಿ. ಜಸ್ಟ್ ಪುಷ್ ಅ ಲಿಟಲ್ ಹಾರ್ಡರ್ ನಿಮ್ಮನ್ನು ನೀವು, ಇನ್ ಕೇಸ್ ಕೆಲವೊಂದು ಸಿಚುವೇಷನಲ್ಲಿ ನೀವು ಯು ಆರ್ ಲೂಸಿಂಗ್ ಪೇಷನ್ಸ್ ಅನ್ನೋ ಥರ ಅನಿಸಿದ್ರೆ ಜಾನ್ವರಿ ಮಂತಲ್ಲಿ ಇಟ್ಸ್ ಓಕೆ ಫಾರ್ ಯು ಟು ರಿಲ್ಯಾಕ್ಸ್. ಡೋಂಟ್ ಟೇಕ್ ಎನಿಥಿಂಗ್ ಸೀರಿಯಸ್ಲಿ, ಯಾವುದೂ ಸೀರಿಯಸ್ ಆಗಿ ತೊಗೊಳ್ದಿರಾ, ಹ್ಯಾವ್ ಫನ್. ಈ ಕಾರ್ಡಲ್ಲೂ ಅಷ್ಟೇ ದೇರ್ ಇಸ್ ಲಾಡ್ ಆಫ್ ಸೀರಿಯಸ್ನೆಸ್ ಈ ವ್ಯಕ್ತಿನಲ್ಲಿ. ಈಗ 100 ಸಲ ನಾವು ಈ ಬಂಡೆಗೆ ಹಿಟ್ ಮಾಡಬೇಕಾದ್ರೆ ನಾವು ಹಾಡು ಹೇಳ್ತಾ ಖುಷಿಯಾಗಿ ಹಿಟ್ ಮಾಡೋದಕ್ಕೂ ಅಥವಾ ತಲೆ ಚಚ್ಕೊಳ್ತಾ ಅಯ್ಯೋ ಯಾಕೆ ಇದನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾವು ಗೋಳಾಡ್ತಾ ಮಾಡೋದಕ್ಕೂ ದೇರ್ ಇಸ್ ಅ ಮೇಜರ್ ಡಿಫ್ರೆನ್ಸ್ ಅದು. ಸೊ ಸಿಂಗ್ ಆ್ಯಂಡ್ ಡ್ಯಾನ್ಸ್ ಆ್ಯಂಡ್ ಪ್ಲೇ, ಅನ್ನೆಸೆಸರಿಯಾಗಿ ನಿಮ್ಮ ಮೇಲೆ ನೀವು ಪ್ರೆಷರ್ ಹಾಕ್ಕೊಳ್ದಿರಾ. ಆಲ್ ರೈಟ್. ಆ್ಯಂಡ್ ಆಲ್ಸೋ ಈ ಕಾರ್ಡಲ್ಲಿ ನಮಗೆ ತೋರಿಸ್ತಾ ಇರೋದು ಟೇಕ್ ಅ ಬ್ರೇಕ್ ಆವಾಗ ಜಾನ್ವರಿ ಮಂತಲ್ಲಿ, ಬಿಕಾಸ್ ನಿಮ್ಮ ಎನರ್ಜಿ ಲೆವೆಲ್ ಲುಕ್ಸ್ ವೆರಿ ವೆರಿ ಹೈ, ಗ್ರೂಪ್ ನಂಬರ್ 1. ಸೊ ನಿಮ್ಮ ಎನರ್ಜಿ ಲೆವೆಲ್ ಹೈ ಇದ್ದಾಗ ಕೆಲವೊಂದು ವಿಚಾರಗಳು ನಾವು ಅಂದ್ಕೊಂಡಿರೋ ಥರ ಆಗದಿದ್ದಾಗ ದೆರ್ ಇಸ್ ಅ ಮಿಸ್ ಮ್ಯಾಚ್ ಎನರ್ಜಿ ಆವಾಗ ಆದಾಗ ಯು ನೀಡ್ ಟು ಕೈಂಡ್ ಆಫ್ ಫೈಂಡ್ ಅ ವೇ ಅದನ್ನು ನೀವು ರಿಲ್ಯಾಕ್ಸ್ ಮಾಡೋದಕ್ಕೆ, ಸ್ವಲ್ಪ ಸ್ಮೂತ್ ಮಾಡೋದಕ್ಕೆ ಆ ಎನರ್ಜಿನ. ಇಟ್ ಈಸ್ ಟೋಟ್ಲಿ ಫೈನ್ ನಾವು ರಿಲ್ಯಾಕ್ಸ್ ಮಾಡೋದ್ರಿಂದ. ದೇರ್ ಇಸ್ ನೋ ಕಾಂಪಿಟೇಷನ್, ದೇರ್ ಇಸ್ ನೋ ಪ್ರೆಷರ್, ದೇರ್ ಇಸ್ ನೋ ಅರ್ಜೆನ್ಸಿ. ಇಟ್ಸ್ ಜಸ್ಟ್ ರಿಲ್ಯಾಕ್ಸ್ಡ್ ಅಪ್ರೋಚ್ ಪ್ರತಿಯೊಂದಕ್ಕೂ. ಸೊ ದಟ್ ಈಸ್ ದ ಬೇಸಿಕ್ ಎನರ್ಜಿ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ತೋರಿಸ್ತಾ ಇರೋದು. ಟೇಕ್ ಅ ಬ್ರೇಕ್ ಅಥವಾ ಯು ಮೇ ಪ್ಲ್ಯಾನ್ ಅ ಬ್ರೇಕ್, a small ಗೆಟ್ ಟುಗೆದರ್ ಅಥವಾ ನಿಮ್ಮ ಫ್ರೆಂಡ್ಸನ್ನ ಮೀಟ್ ಮಾಡೋದಕ್ಕೆ ಹೋಗೋದು. ಬಟ್ ಈ ಕಾರ್ಡ್ ಪ್ರಕಾರ ಯು ಆರ್ ಡೂಯಿಂಗ್ ಸಮಥಿಂಗ್, ನೀವು ಸಪ್ರೇಟಾಗಿ ಏನೋ ಮಾಡ್ತಾ ಇರೋದು. ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿದ್ರೆ ನಿಮಗೆ ಬೇಕಾಗಿರೋವಂಥ ಕೆಲವೊಂದು ಕೆಲಸಗಳನ್ನ ಮಾಡ್ತಾ ಇರೋದು. ಸೋಲೋ ಟ್ರಿಪ್ಪಿಗೆ ಹೋಗ್ಬೋದು ಅಥವಾ ಸೋಲೋ ಪ್ಲ್ಯಾನ್ ಮಾಡ್ಬೋದು, ಸೋಲೋ ಮೂವಿಗೆ ಹೋಗೋದಿರ್ಬೋದು, ನಿಮ್ಮನ್ನು ನೀವು ಲಂಚಿಗೆ ಕರ್ಕೊಂಡು ಹೋಗೋದಿರ್ಬೋದು, ಅಥವಾ ನಿಮಗೆ ನಿಮ್ಮ ಸೆಲ್ಫ್ ಕೇರ್ ಬಗ್ಗೆ ನೀವು ಫೋಕಸ್ ಮಾಡೋದಿರ್ಬೋದು. ಈ ತಿಂಗಳು ಬಂದು ಇಟ್ ಈಸ್ ನಾಟ್ ಅಬೌಟ್ ಹೊರಗಡೆ ಏನಾಗ್ತಾ ಇದೆ, ಇಟ್ ಈಸ್ ಅಬೌಟ್ ನಮ್ಮ ಒಳಗಡೆ ಯಾವ ರೀತಿ ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ ಹೊರಗಡೆ ಆಗುವಂಥ ರೆಸ್ಟ್ಲೆಸ್ ಎನರ್ಜಿನ. ಆ್ಯಂಡ್ ಆಲ್ಸೋ ನಾವು
ಯಾವುದನ್ನು ಹೇಗೆ ನಾವು ಸೀರಿಯಸ್ ಆಗಿ ತೊಗೊಳ್ದಿರ ಯೂನಿವರ್ಸ್ನ ನಂಬೋದಿರ್ಬೋದು, ಟೈಮಿಂಗನ್ನು, ಡಿವೈನ್ ಟೈಮಿಂಗನ್ನು ನಂಬೋದಿರ್ಬೋದು. ಸೊ ಇಟ್ ಇಸ್ ಆಲ್ ಅಬೌಟ್ ನಮ್ಮ ಇಂಟರ್ನಲ್ ಮ್ಯಾನೇಜ್ಮೆಂಟ್ ಟ್ಯಾಲೆಂಟ್ ಅಥವಾ ಸ್ಕಿಲ್ಲು ನಮಗೆ ಈ ಮಂತ್ಗೆ ಬೇಕಾಗಿರೋದು. ಗ್ರೂಪ್ ನಂಬರ್ 1 ಆ್ಯಂಡ್ ಆಲ್ಸೋ ಕಾರ್ಡ್ ನಂಬರ್ 1 ರೂಟ್ ಚಕ್ರ ಒಂದು ಲೈಕ್ ಆ ಸ್ಟೆಬಿಲಿಟಿ, ನಮ್ಮನ್ನು ನಾವು ಸ್ಟೇಬಲ್ ಆಗಿ ಹೇಗೆ ಇಟ್ಕೊಳ್ಳೋದು ಅನ್ನುವಂಥ ಒಂದು ಎನರ್ಜಿ. ಆ್ಯಂಡ್ ಆಲ್ಸೋ ರೂಟ್ ಚಕ್ರ ನಮ್ಮ ಬಾಡಿಗೆ ಕನೆಕ್ಟ್ ಆಗಿರುವಂಥದ್ದು, ನಮ್ಮ ಫಿಸಿಕಲ್ ಬಾಡಿಗೆ, ಗ್ರಾಸ್ ಬಾಡಿ ಅಂದರೆ ಫಿಸಿಕಲ್ನೆಸ್ಗೆ. ಸೊ ಸ್ವಲ್ಪ ಬಾಡಿನಲ್ಲಿ ರೆಸ್ಟ್ಲೆಸ್ನೆಸ್ ಇರೋ ಚಾನ್ಸಸ್ ಇರುತ್ತೆ ಜಾನ್ವರಿ ಮಂತಲ್ಲಿ. ಸೊ ಹೌ ಕ್ಯಾನ್ ಯು ಕಾಮ್ ಆ್ಯಂಡ್ ರಿಲ್ಯಾಕ್ಸ್, ಹೇಗೆ ನಿಮ್ಮನ್ನು ನೀವು ಕಾಮ್ ಮಾಡೋದು? ಮೇ ಬಿ ಕ್ಯಾಮೊಮೈಲ್ ಟೀ ಕುಡಿಯೋದಿರ್ಬೋದು, ವಾಕಿಗೆ ಹೋಗೋದಿರ್ಬೋದು, ಆ ಎಕ್ಸೆಸ್ ಎನರ್ಜಿನ ಎಕ್ಸಸೈಸ್ ಮಾಡಿ ಸ್ವೆಟ್ ಮುಖಾಂತರ ರಿಲೀಸ್ ಮಾಡೋದಿರ್ಬೋದು. ಇನ್ಸ್ಟೆಡ್ ಆಫ್ ಫೈಟಿಂಗ್ ಅಥವಾ ಇರಿಟೇಟಿಂಗ್ ಅಥವಾ ಆರ್ಗ್ಯುಮೆಂಟ್ಸ್ಗಳಿಗೆಲ್ಲ ಹೋಗ್ದಿರಾ, ರಿಲೀಸ್ ಯುವರ್ ಎನರ್ಜಿ ಇನ್ ಅ ಹೆಲ್ದಿ ಆ್ಯಂಡ್ ಅ ಪ್ರೊಡಕ್ಟಿವ್ ವೇ. ಅದರ್ವೈಸ್ ನಿಮ್ಮ ಎನರ್ಜಿ ಎಲ್ಲ ಕಡೆಗೂ ಹೋಗ್ತಾ ಇರೋ ಥರ ಇದೆ. ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ನಿಮ್ಮ ಎನರ್ಜಿನ ರಿಲೀಸ್ ಮಾಡೋದು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಗೇನ್ ವಿ ಹ್ಯಾವ್ ರೂಟ್ ಚಕ್ರ, ನಿಮ್ಮ ಬಾಡಿ ಮೇಲೆ ಫೋಕಸ್ ತೋರಿಸ್ತಾ ಇರೋದ್ರೆ ನಿಮ್ಮ ಬಾಡಿನಲ್ಲಿ ಆಗೋವಂಥ ರೆಸ್ಟ್ಲೆಸ್ನೆಸ್ಸು ಪ್ರಾಬಬ್ಲಿ ಈಸ್ ಬಿಟ್ ಹೈಯರ್ ನಮಗೆ ಜಾನ್ವರಿ ಮಂತಲ್ಲಿ. ಸೊ ಡೆಫಿನೆಟ್ಲಿ ಎಕ್ಸಸೈಸ್ ಮಾಡ್ತಿಲ್ಲ ಅಂತ ಅಂದರೆ, ಯಾವುದೇ ರೀತಿಯಲ್ಲೂ ನೀವು ಸ್ವೆಟ್ ಆಗ್ತಿಲ್ಲ ಅಂತ ಅಂದರೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನೀವು ನಿಮ್ಮ ಫಿಸಿಕಲ್ ಬಾಡಿನ ಮೂವ್ ಮಾಡೋದು ಜಾನ್ವರಿ ಮಂತಲ್ಲಿ. ಸೊ ಈ ಎಕ್ಸೆಸ್ ಎನರ್ಜಿ ಅಥವಾ ಈ ಹೈಟ್ ಆ್ಯಂಡ್ ಎನರ್ಜಿನ ಸ್ವಲ್ಪ ರಿಲೀಸ್ ಮಾಡೋದಕ್ಕೆ. ಅದರ್ವೈಸ್ ಆ ಇರಿಟೇಷನ್ ಬಂದು ಫ್ಯಾಮಿಲಿ ಕಡೆಗೆ ಡೈವರ್ಟ್ ಮಾಡ್ಬೋದು ನೀವು, ಅಥವಾ ಅನ್ನೆಸೆಸರಿ ಆರ್ಗ್ಯುಮೆಂಟ್ ಕಡೆಗೆ ಡೈವರ್ಟ್ ಮಾಡ್ಬೋದು. ಸೊ ಅವಾಯ್ಡ್ ಆಲ್ ದ್ಯಾಟ್. ಹೆಲ್ದಿಯಾಗಿ ಹೇಗೆ ರಿಲೀಸ್ ಮಾಡೋದು, ಹೆಲ್ದಿಯಾಗಿ ಹೇಗೆ ನೀವು ಬ್ಯಾಲೆನ್ಸ್ ಮಾಡೋದು ನಿಮ್ಮ ಎನರ್ಜಿನ ಈಸ್ ಇಂಪಾರ್ಟೆಂಟ್. ಆಲ್ ರೈಟ್, ಜಾನ್ವರಿ ಮಂತಲ್ಲಿ ಇಟ್ ಈಸ್ ನಾಟ್ ಬ್ಯಾಡ್. ಲೈಕ್ ನಾವು ಇಷ್ಟೊತ್ತು ಮಾತಾಡ್ತಾ ಇರೋದು ಇದು ಈ ಥರ ಆಗುತ್ತೆ, ಆ ಥರ ಆಗುತ್ತೆ, ಎಸ್, ಬಟ್ ಅದನ್ನು ಮ್ಯಾನೇಜ್ ಮಾಡೋದು ಹೇಗೆ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇರೋದು. ಸೊ ಯಾ, ಆ್ಯಂಡ್ ಆಲ್ಸೋ ಗ್ರೂಪ್ ನಂಬರ್ 1, ಲೈಕ್ ಇಷ್ಟು ಎಕ್ಸಸ್ ಎನರ್ಜಿ ಇದ್ದಾಗ ನಮಗೆ ಜಾನ್ವರಿ ಮಂತಲ್ಲಿ ವಿ ಆರ್ ಡೂಯಿಂಗ್, ಅದನ್ನೇ ಹೇಳಿದ್ದು, ಲೈಕ್ ಯು ಆರ್ ಡೂಯಿಂಗ್ ಎಷ್ಟೊಂದು ವಿಚಾರಗಳನ್ನ ನೀವು ಮಾಡ್ತಾ ಇರೋದು. ಪೆಂಡಿಂಗ್ ಕೆಲಸ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ಳಿ ಇಷ್ಟು ಎಕ್ಸಸ್ ಎನರ್ಜಿನ ಅಥವಾ ಈ ಹೈಟ್ ಆ್ಯಂಡ್ ಎನರ್ಜಿನ. ಎಸ್ಪೆಷಲಿ ಹೆವಿ ಲಿಫ್ಟಿಂಗ್ ಕೆಲಸಗಳು, ಈ ಮನೆ ಕ್ಲೀನ್ ಮಾಡೋದಿರ್ಬೋದು ಅಥವಾ ಮನೆ ಪೇಂಟ್ ಮಾಡೋದಿರ್ಬೋದು, ಎನಿವೇರ್ ನಿಮ್ಮ ಫಿಸಿಕಲ್ ಲೇಬರ್ ಬೇಕಾಗಿರುವಂಥ ಕೆಲಸಗಳು ಮಾಡೋದಕ್ಕೆ ಜಾನ್ವರಿ ಮಂತ್ ಇಸ್ ಫಂಟಾಸ್ಟಿಕ್. ನೀವು ಜಿಮ್ಮಿಗೆ ಹೋಗೋದು ಅಥವಾ ನಡೆಯೋದು, ಈ ಥರ ಲೈಕ್ ಯೂಸಿಂಗ್ ಯೋರ್ ಫಿಸಿಕಲ್ ಲೇಬರ್, ಫಂಟಾಸ್ಟಿಕ್ ಮಂತ್. ಓಕೆ, ಆ್ಯಂಡ್ ಆಲ್ಸೋ ಪೆಂಡಿಂಗ್ ಕೆಲಸಗಳೆಲ್ಲ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಮುಗಿಸೋದಕ್ಕೆ ಇಟ್ ಈಸ್ ಅ ಫಂಟಾಸ್ಟಿಕ್ ಮಂತ್. ಇಲ್ಲ ಅಂದರೆ ಲೈಕ್ ಏನೂ ನಾವು ಕರೆಕ್ಟಾಗಿ ಮಾಡೋದಿಲ್ಲ, ಬಿಕಾಸ್ ಇದನ್ನು ಮಾಡೋಕ್ಕೋಗಿ ಇದನ್ನು ಬಿಟ್ಟು ಅದನ್ನು ಬಿಟ್ಟು ಇದು ಯಾವುದು ಸರಿ ಬರ್ತಾ ಇಲ್ಲ ಅಂತ ತಿರ್ಗಾ ಅಗ್ರೆಸಿವ್ ಆಗಿ, ಆ್ಯಂಡ್ ದೆನ್ ಆ ಎನರ್ಜಿನ ನಾವು ಬೇರೆ ಕಡೆ ಡೈವರ್ಟ್ ಮಾಡೋದಕ್ಕೆ ಹೋಗಿ ಅನ್ನೆಸೆಸರಿಯಾಗಿ ನಾವು ನಮ್ಮ ಫ್ಯಾಮಿಲಿ ಜೊತೆ ಆರ್ಗ್ಯುಮೆಂಟಿಗೆ ಎಂಟರ್ ಆಗಿ. ಸೊ ದಟ್ ಈಸ್ ಹೌ ಕೈಂಡ್ ಆಫ್ ಈ ಹೈಟ್ ಆ್ಯಂಡ್ ಎನರ್ಜಿ ನಮ್ಮನ್ನ ಡಿಸ್ಟರ್ಬ್ ಮಾಡೋ ಚಾನ್ಸಸ್ ಇರೋದು ಜಾನ್ವರಿ ಮಂತಲ್ಲಿ. ಸೊ ಯೂಸ್ ಇಟ್ ವೈಸ್ ಆಗಿ, ಅಂದರೆ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ, ಪ್ರಾಪರಾಗಿ ನಿಮ್ಮ ಟು ಡೂ ಲಿಸ್ಟ್ಗಳನ್ನೆಲ್ಲ ಬರ್ಕೊಂಡು ನಿಮ್ಮ ಫಿಸಿಕಲ್ ಬಾಡಿ ಬಗ್ಗೆ ನೀವು ಫೋಕಸ್ ಮಾಡ್ತಾ, ಈ ಎಕ್ಸೆಸ್ ಎನರ್ಜಿನೆಲ್ಲ ರಿಲೀಸ್ ಮಾಡೋದ್ರ ಬಗ್ಗೆ ಫೋಕಸ್ ಮಾಡ್ತಾ. ಸೊ ಯೂಸ್ ಇಟ್ ನಿಮ್ಮ ಬೆನಿಫಿಟ್ಗೆ, ನಿಮಗೆ ತೊಂದರೆ ಕೊಡೋದಕ್ಕಲ್ಲ ಈ ಎನರ್ಜೀಸ್ನ. ಸೊ ದಟ್ ಈಸ್ ದಿ ಬಿಗ್ಗೆಸ್ಟ್ ಮೆಸೇಜ್ ಅಥವಾ ನಿಮ್ಮ ಎನರ್ಜಿ ಚೆಕ್ ಇನ್ ಜಾನ್ವರಿ ಮಂತ್ಗೆ ಸೋಫಾರ್. ಸೊ ರೂಟ್ ಚಕ್ರ ಇಸ್ ವೆರಿ ಪ್ರಾಮಿನೆಂಟ್. ನಿಮ್ಮ ಫಿಸಿಕಲ್ ಬಾಡಿ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸೋದು, ಇಟ್ ವಿಲ್ ಬಿ ವೆರಿ ಬೆನಿಫಿಷಿಯಲ್. ಏನೇ ಪೆಂಡಿಂಗ್ ಕೆಲಸಗಳಿದ್ರೂ ಅದನ್ನು ಮುಗಿಸ್ಕೊಳ್ಳೋದಕ್ಕೆ ಇಟ್ ಈಸ್ ಅ ಫಂಟಾಸ್ಟಿಕ್ ಇಯರ್. ಎನರ್ಜಿ ತುಂಬಾ ಸಪೋರ್ಟಿವ್ ಆಗಿರುತ್ತೆ, ಆ್ಯಂಡ್ ನಿಮ್ಮ ಡ್ರೈವ್, ನಿಮ್ಮ ಮೋಟಿವೇಶನ್ ಚೆನ್ನಾಗಿರುತ್ತೆ. ವಿ ಹ್ಯಾವ್ ಕ್ರೌನ್ ಚಕ್ರ, ಲಾಟ್ ಆಫ್ ಚಕ್ರ ಎನರ್ಜೀಸ್ ನಿಮಗೆ ಡೈರೆಕ್ಟಾಗಿ ಬರ್ತಾ ಇರೋದು. ಈ ಚಕ್ರ ಒಂದು ಗ್ರೂಪ್ ನಂಬರ್ 1 ದ ಲಾಸ್ಟ್ ಚಕ್ರ ಅಥವಾ ನಮ್ಮ ಬೇಸ್ ಚಕ್ರ. ಈ ಚಕ್ರ ಬಂದು ದ ಹೈಯೆಸ್ಟ್ ಚಕ್ರ, ದ ಕ್ರೌನ್ ಚಕ್ರ. ಸೊ ಅಗೇನ್ ಇದು
ಇದು ನಮ್ಮ ರೆಸ್ಲೆಸ್ನೆಸ್ನ ತೋರಿಸ್ತಾ ಇರೋದು. ಎದರ್ ವಿ ಆರ್ ಕಂಪ್ಲೀಟ್ಲಿ ಗ್ರೌಂಡೆಡ್ ಅಥವಾ ನಾವು ಕಂಪ್ಲೀಟ್ಲಿ ವಿ ಆರ್ ಡ್ರೀಮಿ. ಸೊ ವಿ ಹ್ಯಾವ್ ಆ ಬ್ಯಾಲೆನ್ಸನ್ನ ನಾವು ತೊಗೊಂಡು ಬರೋದು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ರೆಸ್ಲೆಸ್ ಎನರ್ಜಿ ಯಾವಾಗಲೂ ಅದೇ ರೀತಿ ಮಾಡೋದು. ಇಲ್ಲ ವಿ ಆರ್ ವೆರಿ ಕಾನ್ಫಿಡೆಂಟ್, ಏನು ಬೇಕಾದರೂ ಮಾಡಿ, ಎಲ್ಲ ಮಾಡಿ, ಇದನ್ನು ಮಾಡಿ ಅದನ್ನು ಮಾಡಿ ಬಿಸಾಕ್ತೀನಿ ಅಂತ ಹೇಳಿ, ಅಥವಾ ನಮ್ಮ ಎನರ್ಜಿನೆಲ್ಲ ಡ್ರೈನ್ ಮಾಡಿ ಲೈಕ್ ಏನೂ ಮಾಡದೆ ವಿ ಆರ್ ಕೈಂಡ್ ಆಫ್ ಆಸಿಲೇಟಿಂಗ್ ಪೆಂಡುಲಮ್ ಥರ. ಇಲ್ಲ ಆ ಎಡ್ಜಲ್ಲಿ ಇರ್ತೀವಿ, ಇಲ್ಲ ಈ ಎಡ್ಜಲ್ಲಿ ಇರ್ತೀವಿ. ಸೊ ದಟ್ ಈಸ್ ವಾಟ್ ಇಟ್ ಈಸ್. 1 ಎಲ್ಲಿದೆ, 7 ಎಲ್ಲಿದೆ. ಸೊ ವಿ ಆರ್ ಕೈಂಡ್ ಆಫ್ ಆಸಿಲೇಟಿಂಗ್ ಎರಡು ಕಡೆನೂ. ಈ ಕಾರ್ಡ್ ಬಂದು ನಂಬರ್ 4, ಬ್ಯಾಲೆನ್ಸ್ ತರೋ ಅಂತ ಕಾರ್ಡು. 4 ಈಸ್ ಆಲ್ವೇಸ್ ಅಬೌಟ್ ಬ್ಯಾಲೆನ್ಸ್. ಈಗ ಚೇರಿಗೆ ಅಥವಾ ಸ್ಟೂಲ್ಗೆ 4 ಕಾಲ್ಗಳಿರತ್ತೆ, ಟು ಮೇಕ್ ಇಟ್ ಸ್ಟ್ಯಾಂಡ್ ಸ್ಟೇಬಲ್ ಆಗಿ. ಇಲ್ಲಾಂದರೆ ಅದು ಶೇಕ್ ಆಗುತ್ತೆ, ವಾಬಲ್ ಆಗುತ್ತೆ, ಅದ್ರ ಮೇಲೆ ಏನು ಇಡೋದಕ್ಕಾಗೋದಿಲ್ಲ. ಸೊ ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಮೆಸೇಜ್ ನಮಗೆ ಜಾನ್ವರಿ ಮಂತಲ್ಲಿ. ಗ್ರೂಪ್ ನಂಬರ್ 1, ದ ಎನರ್ಜೀಸ್ ಆರ್ ಫಂಟಾಸ್ಟಿಕ್. ನಾವು ಕಂಪ್ಲೇಂಟ್ ಮಾಡ್ತಾ ಇಲ್ಲ ಈ ರೀಡಿಂಗಲ್ಲಿ. ಇದನ್ನು ನಮ್ಮ ಬೆನಿಫಿಟ್ಟಿಗೆ ಹೇಗೆ ಉಪಯೋಗಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇರೋದು. ವಿ ಹ್ಯಾವ್ ಮಟೀರಿಯಲ್ ಆ್ಯಂಡ್ ಸ್ಪಿರಿಚುವಲ್ ಪ್ರಾಸ್ಪರಿಟಿ. ದಿಸ್ ಈಸ್ ಅ ಫಂಟಾಸ್ಟಿಕ್ ಮಂತ್. ಗ್ರೂಪ್ ನಂಬರ್ 1, ನಿಮ್ಮ ಕೆಲಸದಲ್ಲಿ ನೀವು ಕರಿಯರು, ನಿಮ್ಮ ಜಾಬು, ನಿಮ್ಮ ಬಿಸ್ನೆಸ್ಸು, ಇದರಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟನ್ನು ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡಿಕೊಂಡ್ರೆ ಯು ಕ್ಯಾನ್ ಪುಷ್ ಫಾರ್ವರ್ಡ್ ಎಷ್ಟೊಂದು ಡ್ರಾಬ್ಯಾಕ್ಸ್ಗಳನ್ನ. ಫಾರ್ ಎಕ್ಸಾಂಪಲ್, ನಿಮ್ಮ ಇನ್ಬಾಕ್ಸ್ ಫುಲ್ ಇದೆ, ಇದನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಇಟ್ ಈಸ್ ಅ ಫಂಟಾಸ್ಟಿಕ್ ಮಂತ್. ನಿಮ್ಮ ಟು ಡೂ ಲಿಸ್ಟ್ಗಳನ್ನೆಲ್ಲ ಕ್ಲಿಯರ್ ಮಾಡೋದಕ್ಕೆ ಇಟ್ ಈಸ್ ಅ ಫಂಟಾಸ್ಟಿಕ್ ಮಂತ್. ನಿಮ್ಮ ಕೆಲಸದಲ್ಲಿ ನಿಮ್ಮ ಪ್ರಾಜೆಕ್ಟ್ ಮೇಲೆ ಅಡಿಷ್ನಲ್ ಎಂಫಸಿಸ್ ಅಥವಾ ಅಡಿಷ್ನಲ್ ಆಗಿ ಏನಾದರೂ ಸಪ್ರೇಟಾಗಿ ಮಾಡ್ತೀನಿ ಅಥವಾ ಹೊಸದನ್ನೇನಾದರೂ ಟ್ರೈ ಮಾಡ್ತೀನಿ ಅಂತ ಹೇಳಿ ಆಲೋಚಿಸಿದರೆ ದಿಸ್ ಈಸ್ ಅ ಫಂಟಾಸ್ಟಿಕ್ ಮಂತ್. ಬಿಕಾಸ್ ಇಟ್ ಈಸ್ ಫೇವ್ರಬಲ್. ಎನರ್ಜಿ ಈಸ್ ವೆರಿ ಫೇವ್ರಬಲ್. ನಿಮಗೆ ಫೇವರ್ ಮಾಡುವಂಥ ಎನರ್ಜೀಸು ಜಾನ್ವರಿನಲ್ಲಿ. ಬಟ್ ಅದನ್ನು ನಾವು ಡಿಸ್ಟ್ರಕ್ಷನಿಗೆ ಯೂಸ್ ಮಾಡ್ಕೊಳ್ತೀವ, ಪ್ರೊಡಕ್ಷನಿಗೆ ಯೂಸ್ ಮಾಡ್ಕೊಳ್ತೀವ. ಸೊ ದಟ್ ಈಸ್ ವಾಟ್ ಇಟ್ ಈಸ್. ಗ್ರೂಪ್ ನಂಬರ್ 1, ಹೋಪ್ಫುಲಿ ನಿಮಗೆ ಇಟ್ ಈಸ್ ಮೇಕಿಂಗ್ ಸೆನ್ಸ್ ಅಂತ ಅಂದ್ಕೊಳ್ತೀನಿ. ಈ ಎನರ್ಜಿನ ನಾವು ಇವಾಗ ಬೆಂಕಿ ಇದೆ, ಆ ಬೆಂಕಿನ ತೊಗೊಂಡು ನಾವು ಏನು ಮಾಡ್ತೀವಿ, ಇಲ್ಲ ಅಡುಗೆ ಮಾಡ್ಬೋದು, ಇಲ್ಲ ಏನಾದರೂ ಸುಟ್ಟಾಕ್ಬೋದು. ಸೊ ಎನರ್ಜಿ ಇದೆ, ಸೊ ವಿಚ್ ಮೀನ್ಸ್ ಫೈರ್ ಇದೆ. ಸೊ ಅದನ್ನು ಡಿಸ್ಟ್ರಕ್ಷನಿಗೆ ಯೂಸ್ ಮಾಡ್ತೀವ, ಪ್ರೊಡಕ್ಷನಿಗೆ ಯೂಸ್ ಮಾಡ್ತೀವ, ಪ್ರೊಡಕ್ಟಿವ್ ಆಗಿ. ಸೊ ಅದ್ರ ಮೇಲೆ ನಮ್ಮ ಜಾನ್ವರಿ ಮಂತು ಎಷ್ಟು ಬೆನಿಫಿಷಿಯಲ್ ಆಗಿರುತ್ತೆ ಅಂತ ಹೇಳಿ. ಬಟ್ ಇಟ್ಸ್ ಅ ವೆರಿ ಹೈ ವೈಬ್ರೇಷನಲ್ ಮಂತ್. ಗ್ರೂಪ್ ನಂಬರ್ 1, ಗ್ರೌಂಡ್ ಮಾಡಿ ನಿಮ್ಮ ಎನರ್ಜಿನ. ವಾಕಿಂಗಿಗೆ ಹೋಗಿ, ಸ್ವೆಟ್ ಆಗಿ, ಹೆಲ್ದಿಯಾಗಿ ಊಟ ಮಾಡಿ, ಆ್ಯಂಡ್ ಪ್ರಾಪರಾಗಿ ಆರ್ಗನೈಸ್ಡ್ ಆಗಿ, ಪ್ಲ್ಯಾಂಡ್ ಆಗಿ ಈ ಮಂತನ್ನು ಉಪಯೋಗಿಸ್ಕೊಂಡ್ರೆ ನೀವು ಪ್ರಾಬ್ಲಿ ಆ 3 ತಿಂಗಳಿಂದ ಮಾಡದೇ ಇರೋ ಕೆಲಸಗಳೆಲ್ಲ ನೀವು ಜಾನ್ವರಿ ಮಂತಲ್ಲಿ ಮುಗಿಸ್ಕೊಳ್ಳೋದಕ್ಕೆ ಇಟ್ ಈಸ್ ವೆರಿ 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 ಫೇವ್ರಬಲ್. ಆಲ್ ರೈಟ್. ಸೊ ಯಾ, ಐಲ್ ಯೂಸ್ ಮೈ ಎನರ್ಜಿ ಪ್ರೊಡಕ್ಟಿವ್ಲಿ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ, ಅಥವಾ ಐಲ್ ರೈಟ್ ದಿಸ್ ಹೈ ವೈಬ್ ಅಂತ ಹೇಳಿ ಕಮೆಂಟ್ ಮಾಡಿ, ಆರ್ ಐ ಲವ್ ದಿಸ್ ಹೈ ವೈಬ್ ಅಂತ ಹೇಳಿ ಕಮೆಂಟ್ ಮಾಡಿ ಕೆಳಗಡೆ. ಬಿಕಾಸ್ ವಿ ಹ್ಯಾವ್ ಮಟೀರಿಯಲ್ ಆ್ಯಂಡ್ ಸ್ಪಿರಿಚುವಲ್ ಪ್ರಾಸ್ಪರಿಟಿ. ಸೊ ವೆರಿ ವೆರಿ ಪ್ರೊಡಕ್ಟಿವ್ ಆ್ಯಂಡ್ ಆ್ಯಕ್ಟಿವ್ ಮಂತ್ ಇದು ಗ್ರೂಪ್ ನಂಬರ್ 1. ಸೊ ಅದು ನಿಮ್ಮ ಜಾನ್ವರಿ ಮಂತ್ ಎನರ್ಜಿ ಪ್ರೆಡಿಕ್ಷನ್. ಬಿ ರೆಡಿ ಹೈ ವೈಬ್ ಎನರ್ಜಿಗೆ ಆ್ಯಂಡ್ ಯೂಸ್ ಇಟ್ ನಿಮ್ಮ ಬೆನಿಫಿಟ್ಗೆ. ಆ್ಯಂಡ್ ಯಾ, ಎಂಜಾಯ್. ಆಲ್ ರೈಟ್, ಹ್ಯಾಪಿ ಜಾನ್ವರಿ ಎಲ್ಲರಿಗೂ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಎಂಜಾಯ್ ಮಾಡಿ, ರಿಲ್ಯಾಕ್ಸ್ ಮಾಡಿ, ಆ್ಯಂಡ್ ಟೇಕ್ ಕೇರ್. ಆಲ್ ರೈಟ್. ಆ್ಯಂಡ್ ಆಲ್ಸೋ ಈ ಕಾರ್ಡಲ್ಲಿ ಲೈಕ್ ರಿಲ್ಯಾಕ್ಸ್, ಓಕೆ, ನಥಿಂಗ್ ಇಸ್ ಸೀರಿಯಸ್. ರಿಲ್ಯಾಕ್ಸ್, ಟೇಕ್ ಅ ಬ್ರೇಕ್, ಗೋ ಫಾರ್ ಅ ವಾಕ್, ಎಂಜಾಯ್. ಗ್ರೂಪ್ ನಂಬರ್ 1, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನಂಬರ್ 2, ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಮೊದಲನೇದು, ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ತೋರಿಸ್ತಾ ಇರೋವಂಥ ವಿಷನ್ ಬಂದು, ನೀವು ಕೈನ ಈ ಥರ ಇಟ್ಕೊಂಡಿದ್ದೀರಾ ಆ್ಯಂಡ್ ಆ ಕೈ ಮೇಲೆ ಅ ಗಿಫ್ಟ್ ಆರ್ ಸಮಥಿಂಗ್ ನಿಮ್ಮ ಕೈ ಮೇಲೆ ಪ್ಲೇಸ್ ಮಾಡ್ತಾ ಇರೋದು. ಯಾರು ಅಂತ ತೋರಿಸಿಲ್ಲ ಅಥವಾ ಏನು ಅಂತ ತೋರಿಸಿಲ್ಲ, ಬಟ್ ನೀವೇನು ಕೇಳ್ತಾ ಇದ್ದೀರಾ ಅದು ನಿಮ್ಮ ಕೈಗೆ ಬರ್ತಾ ಇರೋ ಥರ ಇದೆ. ಇಟ್ ಕುಡ್ ಬಿ ಅ ಗಿಫ್ಟ್, ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಬ್ಲೆಸ್ಸಿಂಗ್ ಆರ್ ಸಮಥಿಂಗ್ ಪ್ಲೆಸೆಂಟ್. ಓಕೆ, ನಿಮಗೆ ನಿಮ್ಮ ಮುಖದಲ್ಲಿ ನಗು ತರೋ ಅಂಥ ವಿಚಾರ
ಲೈಕ್ ಇಟ್ ಈಸ್ ಈಸಿಲಿ ಫಾಲಿಂಗ್ ನಿಮ್ಮ ಕೈಗೆ ಅಥವಾ ಈಸಿಲಿ ಕಮಿಂಗ್ ನಿಮ್ಮ ಲೈಫಿಗೆ ಅನ್ನೋ ಥರ. ಮೇ ಬಿ ಯು ಹ್ಯಾವ್ ಅ ಬರ್ತ್ಡೇ ಸರ್ಪ್ರೈಸ್ ಗಿಫ್ಟ್ ಅಥವಾ ಸರ್ಪ್ರೈಸ್ ಪಾರ್ಟಿ ಅಥವಾ ಸಮಥಿಂಗ್ ಪ್ಲೆಸೆಂಟ್ ಆಗುವಂಥದ್ದು ಇರ್ಬೋದು, ಅಥವಾ ನೀವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಥರ ಯಾವುದಾದ್ರೂ ಗಿಫ್ಟ್ ಕೊಡೋವಂಥದ್ದು ಇರ್ಬೋದು, ಅಥವಾ ಗಿಫ್ಟ್ ರಿಸೀವ್ ಮಾಡ್ಕೊಳ್ಳೋವಂಥದ್ದು ಇರ್ಬೋದು, ಅಥವಾ ನೀವು ಅಂದ್ಕೊಂಡಿರಲಿಲ್ಲ ನಿಮ್ಮ ಆಫೀಸಲ್ಲಿ ಅಪ್ರಿಸಿಯೇಟ್ ಮಾಡುವಂಥದ್ದು ಇರ್ಬೋದು, ಎಲ್ಲರ ಮುಂದೆ ನಿಮ್ಮನ್ನು ಹೊಗಳೋವಂಥದ್ದು ಇರ್ಬೋದು, ರೆಕಗ್ನಿಷನ್ ಇರ್ಬೋದು, ಸಮಥಿಂಗ್ ದಟ್ ಮೇಕ್ಸ್ ಯು ಸ್ಮೈಲ್. ಸೊ ದಟ್ ಈಸ್ ದ ಫಸ್ಟ್ ಥಿಂಗ್. ಆ್ಯಂಡ್ ಯು ಆರ್ ನಾಟ್ ಲೈಕ್ ಯು ನ್ಯೂ ಅದು ಯು ಡಿಸರ್ವ್ ಅಂತ ಹೇಳಿ, ಬಟ್ ಯು ಡಿಡ್ ನಾಟ್ ಎಕ್ಸ್ಪೆಕ್ಟ್. ನೀವು ಕೈ ಚಾಚಿದ ಮಾತ್ರಕ್ಕೆ ಅದು ನಿಮ್ಮ ಕೈಗೆ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿಲ್ಲ, ಬಟ್ ಯು ಆರ್ ರೆಡಿ ಇದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಸೊ ಇದನ್ನು ಎರಡು ಆ್ಯಂಗಲಲ್ಲಿ ನೋಡ್ಬೋದು. ಒಂದು, ನೀವು ಕೈ ಚಾಚಿದಾಗ ಯು ಆರ್ ರೆಡಿ ಅದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ, ಅಥವಾ ನಿಮ್ಮ ಗೈಡ್ಸ್ ಹೇಳ್ತಾ ಇರೋದು ನೀವು ಕೇಳೋದನ್ನು ಕೇಳಿಬಿಟ್ಟು ಎರಡು ಕೈನೂ ಭದ್ರವಾಗಿ ಇಟ್ಕೊಂಡಾಗ ಎಲ್ಲಿ ಕೊಡೋದು, ಯಾವ ರೀತಿ ಕೊಡೋದು ಅಂದಾಗ ಬಿ ಓಪನ್ ಅದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಕೀಪ್ ಯುವರ್ ಹಾರ್ಟ್ ಓಪನ್, ಕೀಪ್ ಯುವರ್ ಮೈಂಡ್ ಓಪನ್, ಆ್ಯಂಡ್ ಕ್ಯೂರಿಯಾಸಿಟಿ ಇಟ್ಕೊಂಡು ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಾಗ ಯು ಆರ್ ರೆಡಿ ಅದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಬಟ್ ಇನ್ ಸಮ್ ವೇ ಗ್ರೂಪ್ ನಂಬರ್ 2, ಸೊ ದೆರ್ ಇಸ್ ಅ ಪ್ಲೆಸೆಂಟ್ ಸರ್ಪ್ರೈಸ್ ಅಥವಾ ಪ್ಲೆಸೆಂಟ್ ಬ್ಲೆಸ್ಸಿಂಗ್ ನಿಮ್ಮ ಮುಖದಲ್ಲಿ ಆ ಸಾಫ್ಟ್ ಸ್ಮೈಲ್ನ ಕೊಡೋದಕ್ಕೆ. ಇಟ್ ಈಸ್ ನಾಟ್ ಲೈಕ್ ನೀವು ಹೊಟ್ಟೆ ಹಿಡ್ಕೊಂಡು ನಗೋ ಥರ ವಿಚಾರ ಅಲ್ಲ ಇದು. ಇಟ್ ಈಸ್ ಲೈಕ್ ಯು ಆರ್ ಹ್ಯಾಪಿ ಆ ಬ್ಲೆಸ್ಸಿಂಗಿಂದ. ಸೊ ದಟ್ ಈಸ್ ದ ಫಸ್ಟ್ ಥಿಂಗ್ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ಗ್ರೂಪ್ ನಂಬರ್ 2. ಆ್ಯಂಡ್ ಆಲ್ಸೋ ನಿಮ್ಮ ಕಿವಿನ ಓಪನ್ ಆಗಿ ಇಟ್ಕೊಂಡಿರಿ. ಐ ಡೋಂಟ್ ನೋ ಅದರ ಅರ್ಥ ಏನು ಅಂತ ಹೇಳಿ. ಸೊ ಮೆಸೇಜ್ ಬರ್ಬೋದು, ಅಥವಾ ಯಾರಾದರೂ ಏನಾದರೂ ಹೇಳೋದನ್ನು ನೀವು ಕೇಳಿಸ್ಕೊಂಡು ಅದರಿಂದ ಬೆನಿಫಿಟ್ ಆಗೋದಿರ್ಬೋದು. ಐ ಡೋಂಟ್ ನೋ. ನಿಮ್ಮ ಕಣ್ಣು ಕಿವಿ ನಿಮ್ಮ ಹಾರ್ಟನ್ನ ಓಪನ್ ಆಗಿ ಇಟ್ಕೊಂಡಿರಿ. ದೆರ್ ಇಸ್ ಸಮ್ ಕೈಂಡ್ ಆಫ್ ಪ್ಲೆಸೆಂಟ್ ಇನ್ಫಾರ್ಮೇಷನ್ ಆರ್ ಬ್ಲೆಸ್ಸಿಂಗು ನಿಮಗೆ ಬೆನಿಫಿಟ್ ಆಗುವಂಥದ್ದು. ಸೊ ದಟ್ ಈಸ್ ದ ಫಸ್ಟ್ ಮೆಸೇಜ್ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ಗ್ರೂಪ್ ನಂಬರ್ 2. ಆ್ಯಂಡ್ ಆಲ್ಸೋ ಎರಡನೇ ತೋರಿಸ್ತಾ ಇರೋದು ನಿಮ್ಮ ಒಳಗಡೆ ನಡೀತಾ ಇರುವಂಥ ವಿಚಾರಗಳ ಬಗ್ಗೆನೂ ನೀವು ಗಮನ ಕೊಡೋದು ಜಾನ್ವರಿ ಮಂತಲ್ಲಿ ವಿಲ್ ಬಿ ವೆರಿ ಬೆನಿಫಿಷಿಯಲ್ ನಿಮಗೆ. ಫಾರ್ ಎಕ್ಸಾಂಪಲ್, ಏನೇನಾದರೂ ಮಾಡಬೇಕು ಅಂತ ಅನಿಸೋದು, ಅಥವಾ ಎಲ್ಲಾದರೂ ಹೋಗಬೇಕು ಅಂತ ಅನಿಸೋದು, ಅಥವಾ ಯಾರಿಗಾದ್ರೂ ಕಾಲ್ ಮಾಡಬೇಕು ಅಂತ ಅನಿಸೋದು, ಅಥವಾ ನೀವೇನಾದರೂ ಪ್ರಶ್ನೆ ಕೇಳಿರ್ತೀರ ಇದ್ರ ಬಗ್ಗೆ ಹೇಗೆ ನಾನು ಏನು ಮಾಡಬೇಕು ಅಂತ ಹೇಳಿ. ಸೊ ನಿಮ್ಮ ಒಳಗಡೆ ಆ ವಾಯ್ಸು ಅಥವಾ ನಿಮ್ಮ ಡ್ರೀಮ್ ಮುಖಾಂತರ. ಸೊ ದೆರ್ ಈಸ್ ಲಾಡ್ ಆಫ್ ಸಾಫ್ಟ್ ಆ್ಯಂಡ್ ಟೆಂಡರ್ ಪ್ಲೆಸೆಂಟ್ನೆಸ್ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಗ್ರೂಪ್ ನಂಬರ್ 2. ಆ್ಯಂಡ್ ಆಲ್ಸೋ ಸ್ವಲ್ಪ ಸ್ಪಿರಿಚುವಲ್ ಎನರ್ಜಿ ಕೂಡ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ, ಬಿಕಾಸ್ ಆ ಸಾಫ್ಟ್ನೆಸ್ಸು, ಆ ವಾಯ್ಸು, ಅಥವಾ ನಿಮ್ಮ ಗೈಡ್ಸು ಮ್ಯೂಸಿಕ್ ಮುಖಾಂತರ ಅಥವಾ ಬೇರೆಯವ್ರ ಮುಖಾಂತರ ನಿಮಗೆ ಮೆಸೇಜ್ ಕೊಡುವಂಥದ್ದು. ಬಟ್ ಸಮಥಿಂಗ್ ಬೆನಿಫಿಷಿಯಲ್ ಇನ್ಫಾರ್ಮೇಷನ್, ಬ್ಲೆಸ್ಸಿಂಗ್, ಅಥವಾ ಪ್ಲೆಸೆಂಟ್ ಸರ್ಪ್ರೈಸ್, ಅಥವಾ ರೆಕಗ್ನಿಷನ್, ವಾಟ್ ಎವರ್ ಇಟ್ ಈಸ್ ದ ಗ್ರೂಪ್ ನಂಬರ್ 2, ಯು ಹ್ಯಾವ್ ಈ ಹ್ಯಾಪಿ ಮೂಮೆಂಟ್ಸ್ ನಿಮಗೆ ಖುಷಿ ಕೊಡುವಂಥದ್ದು, ಅಥವಾ ನಿಮ್ಮ ಮುಖದಲ್ಲಿ ಪ್ಲೆಸೆಂಟ್ನ ಗುಣ ತರುವಂಥ ಸಿಚುವೇಶನ್ಸು ಕ್ರಿಯೇಟ್ ಆಗೋದು ಈಸ್ ವೆರಿ ಪ್ರಾಮಿನೆಂಟ್ ಅನ್ನೋ ಥರ ಅನ್ನಿಸ್ತಾ ಇದೆ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ಆಲ್ರೆಡಿ. ಆ್ಯಂಡ್ ಆಲ್ಸೋ ನಿಮ್ಮ ಹೊಟ್ಟೆ ಭಾಗನ ತೋರಿಸ್ತಾ ಇರೋದು ಲೈಕ್ ಗಟ್ ರಿಲೇಟೆಡು, ಸ್ಟಮಕ್ ರಿಲೇಟೆಡು ಯಾವುದಾದ್ರೂ ಇಶ್ಯೂ ಇದ್ದರೆ ಪ್ರಾಬಬ್ಲಿ ಜಾನ್ವರಿ ಮಂತಲ್ಲಿ ನಿಮಗೆ ಏನು ಮಾಡಬೇಕು ಅದನ್ನು ಹೀಲ್ ಮಾಡೋದಕ್ಕೆ ಅನ್ನೋದು ಗೊತ್ತಾಗ್ಬೋದು. ಅಥವಾ ನಿಮ್ಮ ಗೈಡ್ಸ್ ಹೇಳ್ತಾ ಇರೋದು ಟೇಕ್ ಕೇರ್ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ. ಮೇ ಬಿ ಜಾನ್ವರಿನಲ್ಲಿ ಪಾರ್ಟಿ ಇರೋದು, ಅಗೇನ್ ಗಿಫ್ಟ್ ಕೊಡೋದು ಅಂತ ಕೇಳಿದಾಗ ಮೇ ಬಿ ದೆರ್ ಇಸ್ ಅ ಬರ್ತ್ಡೇ ಆರ್ ಸಮ್ ಫಂಕ್ಷನ್ ಆರ್ ಎನಿಥಿಂಗ್. ನೀವು ಓವರಾಗಿ ಇಂಡಲ್ಜ್ ಮಾಡಿ ಓವರಾಗಿ ತಿಂದು ಲೈಕ್ you may kind of crash ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ಇನ್ ಸಮ್ ವೇ. ಸೊ ಟೇಕ್ ಕೇರ್ ಆಫ್ ಯುವರ್ ಡೈಜೆಸ್ಟಿವ್ ಸಿಸ್ಟಮ್. ಮೆಂಟ್ ಟೀ ಕುಡಿಯೋ ಇರ್ಬೋದು, ಅಥವಾ ಹರ್ಬಲ್ ಟೀ ಕುಡಿಯೋವಂಥದ್ದು ಇರ್ಬೋದು. ಜಸ್ಟ್ ಟೇಕ್ ಕೇರ್ ಆಫ್ ಯುವರ್ ಸ್ಟಮಕ್. ಓಕೆ, ನಿಮ್ಮ ಗಟ್ ಹೆಲ್ತ್ ಈಸ್ ಪ್ರಾಮಿನೆಂಟ್ ಜಾನ್ವರಿ ಮಂತಲ್ಲಿ. ಟೇಕ್ ಕೇರ್ ಆಫ್ ಯುವರ್ ಡೈಜೆಸ್ಟಿವ್ ಸಿಸ್ಟಮ್, ಯುವರ್ ಗಟ್ ಹೆಲ್ತ್. ಏನನ್ನು ತಿಂತಾ ಇದ್ದೀವಿ ಅಥವಾ ಓವರಾಗಿ ತಿಂದಿರಾ, ಲೈಕ್ ಹ್ಯಾವ್ ಅ ಬ್ಯಾಲೆನ್ಸ್ಡ್ ಡಯಟ್ ಈಸ್ ವೆರಿ ವೆರಿ ಬೆನಿಫಿಷಿಯಲ್ ನಿಮಗೆ ಜಾನ್ವರಿ ಮಂತಲ್ಲಿ. ಯಾಕೆಂದರೆ ದೇರ್ ಆರ್ ಚಾನ್ಸಸ್, ಯಾಕೆಂದರೆ ಕೆಲವೊಂದು ಹ್ಯಾಪಿ ಅಕೇಶನ್ಸ್ ಇದ್ದಾಗ ಎಸ್ಪೆಷಲಿ ನಿಮ್ಮ ಗ್ರೂಪಲ್ಲಿ ಐ ಫೀಲ್ ದೇರ್ ಇಸ್ ದಿಸ್ ಹ್ಯಾಪಿನೆಸ್. ಸೊ ಅದನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗಿ ನಾವು ಅನ್ನೆಸೆಸರಿಯಾಗಿ ತಿಂದು ವಿ ಡೋ ವಾಂಟ್, ಓಕೆ, not this.
ಸೊ ವಿ ಡೋಂಟ್ ವಾಂಟ್ ಅನ್ನೆಸೆಸರಿಯಾಗಿ ಆ ಹ್ಯಾಪಿನೆಸ್ಸನ್ನು ಹಾಳು ಮಾಡೋ ಥರ ನಾವು ನಮ್ಮ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗದಿರ ಹೇಗೆ ನೋಡ್ಕೊಳ್ಳೋದು ಕ್ಯಾನ್ ಬಿ ಇಂಪಾರ್ಟೆಂಟ್ ನಮಗೆ ಜಾನ್ವರಿ ಮಂತಲ್ಲಿ ಗ್ರೂಪ್ ನಂಬರ್ 1. ಆ್ಯಂಡ್ ಆಲ್ಸೋ ಫೆಬ್ರವರಿ ಅಂತ ಹೇಳಬೇಕಂತ ಅನ್ನಿಸ್ತದೆ ನಂಗೆ ಆವಾಗಿಂದ ಲೈಕ್ ಫೆಬ್ರವರಿ ಮಂತಲ್ಲಿ ಈ ರೀತಿ ಅಂತ ಹೇಳಿ ಮೇ ಬಿ ಜಾನ್ವರಿನಲ್ಲಿ ಆಗೋದು ಫೆಬ್ರವರಿ ಮಂತ್ಗೆ ಇಟ್ ಮೇ ಲೈಕ್ ಸ್ನೋಬಾಲ್ ಥರ ಇಟ್ ಮೇ ಮೂವ್. ಈ ಎನರ್ಜಿ ಕೈಂಡ್ ಆಫ್ ಸರ್ಕ್ಯುಲೇಟಿಂಗ್ ಥರ ಇದೆ. ಫೆಬ್ರವರಿ ಮಂತ್ಗೂ ಈ ಹ್ಯಾಪಿ ಎನರ್ಜಿ ಮೂವ್ ಆಗ್ತಾ ಇರೋ ಥರ ಇದೆ. ವಿ ಹ್ಯಾವ್ ವ್ಯಾಲಿಯಂಟ್ ಕರೇಜ್, ಟೇಕ್ ಆ್ಯಕ್ಷನ್ ವಿತ್ ಪ್ಯಾಷನ್ ಆ್ಯಂಡ್ ಆಲ್ಸೋ ಬಿಗಿನ್ ನೌ. ಯಾ, this is a beautiful energy. group number 1, it feels like ನೀವು ಪ್ರಾಬಬ್ಲಿ ಗೋಲ್ ಸೆಟ್ ಮಾಡಿರ್ಬೋದು. ನಾನು ಇದನ್ನು ಮ್ಯಾನಿಫೆಸ್ಟ್ ಮಾಡ್ತೀನಿ, ಅದನ್ನು ಮಾಡ್ತೀನಿ ಅಂತ ಹೇಳಿ ನೀವು ಯು ಆರ್ ಮೂವಿಂಗ್ 2026ಗೆ ಜಾನ್ವರಿಗೆ ವಿತ್ ಹೈ ವೈಬ್ಸ್ ಅನ್ನೋ ಥರ ಅನ್ನಿಸ್ತಾ ಇದೆ. ಲೈಕ್ ಯು ಆರ್ ವೆರಿ ಕಾನ್ಫಿಡೆಂಟ್. ನನಗೆ ಗೊತ್ತು ಏನು ಮಾಡಬೇಕಂತ ಹೇಳಿ, ನನಗೆ ಗೊತ್ತು ನಾನು ಗೋಲ್ ಸೆಟ್ ಮಾಡಿದ್ದೀನಿ, ನಾನು ಇಂಟೆನ್ಷನ್ ಸೆಟ್ ಮಾಡಿದ್ದೀನಿ. ಸೊ ದಿಸ್ ಈಸ್ ವಾಟ್ ಐ ವಿಲ್ ಡೂ, ಇದು ನನ್ನ ಪ್ಲ್ಯಾನು. ಸೊ ದೆರ್ ಇಸ್ ಲಾಟ್ ಆಫ್ ಕ್ಲಾರಿಟಿ ನಮಗೆ ಜಾನ್ವರಿ ಮಂತಲ್ಲಿ, ಲೈಕ್ ಏನು ಮಾಡಬೇಕು ಅಥವಾ ಯಾವ ರೀತಿ ಮಾಡಬೇಕು ಅಂತ ಹೇಳಿ. ಅಥವಾ ವೆರಿ ಲೀಸ್ಟ್ ವಿ ಆರ್ ನಾಟ್ ವೆರಿ ವರೀಡ್. ಜಾನ್ವರಿ ಮಂತಲ್ಲಿ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿದೆ ಎನರ್ಜಿ, ಬಿಕಾಸ್ ಯು ಆರ್ ಕಾನ್ಫಿಡೆಂಟ್. ಲೈಕ್ ಅದು ಬಂದಾಗ ಅದನ್ನು ಮಾಡ್ತೀನಿ ಅನ್ನೋವಂಥ ಕಾನ್ಫಿಡೆನ್ಸ್ ಇದೆ. ಇದೀಗ ಆಗ್ತಿಲ್ಲ ಅಂತಂದರೆ ಅದು ಆಗುತ್ತೆ ಅನ್ನೋವಂಥ ಒಂದು ಟ್ರಸ್ಟು, ಆ ಬಿಲೀಫ್ ಚೆನ್ನಾಗಿದೆ ನಿಮಗೆ ಜಾನ್ವರಿ ಮಂತಲ್ಲಿ. ಆ್ಯಂಡ್ ಆ ಟೈಮ್ ಬಂದಾಗ ನಾನು ಆ್ಯಕ್ಷನ್ ತೊಗೊಳ್ತೀನಿ ಅನ್ನೋವಂಥ ಆ ದೃಢತೆ, ಆ ವಿಲ್ ಪವರ್ ಅಂತ ಏನು ಹೇಳ್ತೀವಿ, ದಟ್ ಫೀಲ್ಸ್ ಗುಡ್ ಜಾನ್ವರಿ ಮಂತಲ್ಲಿ. So yeah, begin now. This feels like a very beautiful new beginning energy. Like 2025 ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿ, ರ್ಯಾಪ್ ಮಾಡಿ, ಗುಡ್ ಬೈ ಹೇಳೋದ್ರಲ್ಲಿ ಸಕ್ಸಸ್ ಆಗಿರೋ ಥರ ಇದೆ. ಯಾವುದು ಹಳೆ ಎನರ್ಜಿನ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇಲ್ಲ, ಅಥವಾ ಕ್ಯಾರಿ ಫಾರ್ವರ್ಡ್ ಮಾಡಿದ್ರೂ ಅದನ್ನು ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು ಅನ್ನುವಂಥ ಕಾನ್ಸೆಪ್ಟ್ ನಮಗೆ ಚೆನ್ನಾಗಿ ನಮ್ಮ ತಿಳುವಳಿಕೆನಲ್ಲಿ ಚೆನ್ನಾಗಿರೋ ಥರ ಇದೆ. ಆ್ಯಂಡ್ ದೆನ್ ಯು ಆರ್ ಫೀಲಿಂಗ್ ದಿಸ್ ಸಾಫ್ಟ್ ಕಾನ್ಫಿಡೆನ್ಸ್, ಲೈಕ್ ಅರಗೆಂಟ್ ಈಗೋಯಿಸ್ಟಿಕ್ ಕಾನ್ಫಿಡೆನ್ಸ್ ಅಲ್ಲ ಇದು. ಯು ಆರ್ ಜಸ್ಟ್ ಕಾನ್ಫಿಡೆಂಟ್, ಎವ್ರಿಥಿಂಗ್ ವಿಲ್ ಬಿ ಫೈನ್ ಅಂತ ಹೇಳಿ. ಸೊ ಆಪ್ಟಿಮಿಸಮ್ ಚೆನ್ನಾಗಿದೆ ನಿಮಗೆ ಜಾನ್ವರಿ ಮಂತಲ್ಲಿ. ಯು ಫೀಲ್ ಆಪ್ಟಿಮಿಸ್ಟಿಕ್ ಎಲ್ಲದ್ರ ಬಗ್ಗೆನೂ. ಆ್ಯಂಡ್ ಆ ಆಪ್ಟಿಮಿಸ್ಟಿಕ್ ಎನರ್ಜಿ ಆ್ಯಕ್ಚುಲಿ ನೀವು ಈ ನ್ಯೂ ಬಿಗಿನಿಂಗ್ನಲ್ಲಿ ಎಕ್ಸೈಟಿಂಗ್ ಆಪರ್ಚುನಿಟೀಸ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಇರೋದು. ಫಾರ್ ಸಮ್ ಆಫ್ ಯು ಗ್ರೂಪ್ ನಂಬರ್ 2, ನೀವು ಕೆಲಸದಲ್ಲಿ ಅಥವಾ ನಿಮ್ಮ ಕರಿಯರಲ್ಲಿ ಸ್ವಲ್ಪ ಸ್ಟ್ಯಾಗ್ನೆನ್ಸಿ ಇದ್ದರೆ, ಪ್ರಮೋಷನ್ ಇಲ್ಲ ಅಥವಾ ರೆಕಗ್ನಿಷನ್ ಇಲ್ಲ, ಅಥವಾ ಐ ಆಮ್ ನಾಟ್ ರಿಯಲಿ ಹ್ಯಾಪಿ, ನನಗೆ ಬೇಕಾಗಿರೋವಂಥ ಬ್ರೇಕ್ ಥ್ರೂ ಸಿಗ್ತಾ ಇಲ್ಲ. ಸೊ ದರ್ ಈಸ್ ಸಮ್ ಕೈಂಡ್ ಆಫ್ ಅಪ್ರಿಸಿಯೇಷನ್ ಅಥವಾ ಸಮಥಿಂಗ್ that will make you happy. And also ಕ್ಯಾಂಡಲ್ ಮುಗೀತು. I have to light ಈಗ ಹೊಸ ಕ್ಯಾಂಡಲ್ನ. ಅಗೇನ್ ದಟ್ ಈಸ್ ದ ಬಿಗಿನಿಂಗ್ ಆಫ್ ನ್ಯೂ ಲೈಕ್ ದ ಸ್ಟಾರ್ಟ್ ಆಫ್ ನ್ಯೂ ಬಿಗಿನಿಂಗ್. ನಾವು ಈಗ 2025 ಎಲ್ಲ ಹಳೇದನ್ನು ಕ್ಲೋಸ್ ಮಾಡಿ ಹೊಸದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅನ್ನೋದಕ್ಕೆ ದಿಸ್ ಈಸ್ ಸಿಂಬಾಲಿಕ್. ಸೊ ಲೆಟ್ ಮೀ ಲೈಟ್ ಅನದರ್ ಕ್ಯಾಂಡಲನ್ನು ಆ್ಯಂಡ್ ದೆನ್ ವಿ ವಿಲ್ ಕಂಟಿನ್ಯೂ. ಓಕೆ, ಹೊಸ ಕ್ಯಾಂಡಲ್ ಲೈಟ್ ಆಗಿದೆ. ಅಗೇನ್ ಹ್ಯಾವ್ ಅ ವಂಡರ್ಫುಲ್ 2026 ಗ್ರೂಪ್ ನಂಬರ್ 2. ದಿಸ್ ಈಸ್ ಅ ವೆರಿ ಗುಡ್ ಸೈನ್ ನಿಮ್ಮ ನ್ಯೂ ಬಿಗಿನಿಂಗಿಗೆ. ಆಲ್ ರೈಟ್. ಸೊ ಬಿಗಿನ್ ನೌ, ನ್ಯೂ ಬಿಗಿನಿಂಗ್, ನ್ಯೂ ಕ್ಯಾಂಡಲ್. ಸೊ ಈ ಹೊಸ ಎನರ್ಜಿ ನಿಮ್ಮ ಲೈಫಲ್ಲಿ ಬ್ಯೂಟಿಫುಲ್ಲಾಗಿ ವರ್ಕ್ ಆಗ್ತಾ ಇರೋ ಥರ ಇದೆ. ಆ್ಯಂಡ್ ಜಾನ್ವರಿ ಮಂತಲ್ಲಿ ಯು ಆರ್ ಯೂಸಿಂಗ್ ಈ ಎಲ್ಲ ಹೊಸ ಎನರ್ಜೀಸ್ನ ನಿಮ್ಮ ಬೆನಿಫಿಟ್ಗೆ. ಆ್ಯಂಡ್ ಆಲ್ಸೋ ತುಂಬ ಇಟ್ ಡಸಂಟ್ ಫೀಲ್ ಲೈಕ್ ರಶಿಂಗ್ ಆರ್ ಪುಷಿಂಗ್ ನಿಮ್ಮ ಎನರ್ಜಿ. ಇಟ್ಸ್ ಫೀಲ್ಸ್ ವೆರಿ ಸಾಫ್ಟ್, ಕ್ವಯಟ್, ಸ್ಟಡಿ, ಫ್ಲೋಯಿಂಗ್. ಆ ಥರ ಒಂದು ಫೀಲಿಂಗು ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ, ಹರಿಬರಿನಲ್ಲಿ ನಾವು ಏನೂ ಮಾಡ್ತಿಲ್ಲ, ವಿ ಆರ್ ಟೇಕಿಂಗ್ ನಮ್ಮ ಟೈಮನ್ನು ಏನೇನಾದರೂ ಮಾಡೋದಕ್ಕೆ ಸಮಾಧಾನವಾಗಿ, ಸಾವಧಾನವಾಗಿ, ಗಮನ ಕೊಟ್ಟು ಮಾಡ್ತಾ ಇರೋ ಥರ ಇದೆ. ನಾವು ಏನು ಮಾಡ್ತೀವಿ ಅದನ್ನು. ಸೊ ಅದಕ್ಕೆ ಸಿಗಬೇಕಾಗಿರೋಂಥ ರೆಕಗ್ನಿಷನು, ಅದಕ್ಕೆ ಸಿಗಬೇಕಾಗಿರೋಂಥ ಪ್ರೇಸು, ಅಪ್ರಿಸಿಯೇಷನು ನಮಗೆ ಸಿಗ್ತಾ ಇರೋ ಥರ ಇದೆ ಜಾನ್ವರಿ ಮಂತಲ್ಲಿ. ಐ ಜಸ್ಟ್ ಕೀಪ್ ನಿಮ್ಮ ಆ ನಗುನ ತೋರಿಸ್ತಾ ಇರೋದು, ನಿಮ್ಮ ಸ್ಮೈಲು. ಯು ಕೀಪ್ ಸ್ಮೈಲಿಂಗ್ ಲೈಕ್ ಆಪ್ಟಿಮಿಸ್ಟಿಕ್ ಆಗಿ. ಸಿಚುವೇಶನ್ ಯಾವುದೇ ಥರ ಇದ್ರೂ ನಿಮ್ಮ ಸ್ಮೈಲ್ ಎಲ್ಲೂ ಡಲ್ ಆಗ್ತಾ ಇಲ್ಲ, ನಿಮ್ಮ ಸ್ಮೈಲ್ ಎಲ್ಲೂ ಬ್ರೇಕ್ ಆಗ್ತಾ ಇಲ್ಲ. ಯು ಮೇಂಟೈನಿಂಗ್ ನಿಮ್ಮ ಆಪ್ಟಿಮಿಸಮನ್ನು. ಆ್ಯಂಡ್ ದೆರ್ ಇಸ್ ಅ ವೆರಿ ಗುಡ್, ಐ ಲವ್ ದಿಸ್ ಗ್ರೂಪ್ ನಂಬರ್ 2.
ನಂಬರ್ 7 ಸ್ಟ್ಯಾಂಡ್ ಯೋರ್ ಗ್ರೌಂಡ್. ಸೊ ಡೆಫಿನೆಟ್ಲಿ ಆ ಸ್ಟ್ಯಾಗ್ನೆನ್ಸಿ ಎನರ್ಜಿ, ಆ ಹಳೆ ಸೈಕಲ್ಲು ಅಥವಾ ಏನನ್ನು ಕ್ಲೋಸ್ ಮಾಡಿದ್ದೀವಿ ಅಥವಾ ಏನು ಹಳೆ ವರ್ಷದ ಎನರ್ಜಿ ಇತ್ತು ಅಥವಾ ಏನನ್ನು ನಾವು ಕ್ಯಾರಿ ಮಾಡಿದ್ವಿ, ಈಗ ವಿ ಆರ್ ರೆಡಿ ಈ ಹೊಸ ಚಾಪ್ಟರಲ್ಲಿ ಅಥವಾ ಈ ಹೊಸ ಸೈಕಲಲ್ಲಿ ಆ ಬೆಳಕನ್ನು ನಾವು ನೋಡೋದಕ್ಕೆ, ಆ ಬ್ರೇಕ್ ಥ್ರೂನ ನಾವು ನೋಡೋದಕ್ಕೆ. ಬಿಕಾಸ್ ನೀವು ಎಲ್ಲೂ ವೇವರ್ ಆಗ್ದಿರಾ, ಲೈಕ್ ನೀವು ಕಲಿಬೇಕಾಗಿರೋದನ್ನು ಕಲ್ತ್ಕೊಳ್ತಾ, ನಿಮ್ಮ ನಂಬಿಕೆನ ನೀವು ಸ್ಟ್ರಾಂಗ್ ಮಾಡ್ಕೊಳ್ತಾ, ನಿಮ್ಮ ವಿಲ್ ಪವರ್ನ ನೀವು ಸ್ಟ್ರಾಂಗ್ ಮಾಡ್ಕೊಳ್ತಾ. ಸೊ ನೀವು ದಿಸ್ ಫೀಲ್ಸ್ ಲೈಕ್ ಅ ರಿವಾರ್ಡ್ ಗ್ರೂಪ್ ನಂಬರ್ 2. ಆ್ಯಂಡ್ ಆಲ್ಸೋ ನಾನು ಜಾನ್ವರಿಗೆ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತ ಅನ್ನೋದಕ್ಕಿಂತ ಇಟ್ ಫೀಲ್ಸ್ ಲೈಕ್ 2026 ಕಂಪ್ಲೀಟಾಗಿ ಇಟ್ ಫೀಲ್ಸ್ ಲೈಕ್ ನಿಮ್ಮ ಈ ಹಾರ್ಡ್ ವರ್ಕ್ಗೆ ಸಿಗೋ ಅಂಥ ಒಂದು ಬ್ರೇಕ್ ಥ್ರೂ ಸಿಗೋ ಅಂಥ ಒಂದು ಇಯರ್ ಅನ್ನೋ ಥರ ಇದೆ. ಸೊ ಅದು ಶುರು ಆಗ್ತಾ ಇರೋದು ಈ ಹೊಸ ಸೈಕಲ್ಲು ಜಾನ್ವರಿಯಿಂದ. ಇಟ್ ಫೀಲ್ಸ್ ಲೈಕ್ ನಿಮ್ಮನ್ನು ಆ್ಯಂಕರ್ ಮಾಡ್ತಾ ಇರೋದು ಈ ದಿಸ್ ವಂಡರ್ಫುಲ್, ಬ್ಯೂಟಿಫುಲ್, ಹೈ ವೈಬ್ರೇಷನಲ್, successful energy ge. All right, again I cannot pretend or lie. ಯಾಕೆಂದರೆ ನಾನು ಇವಾಗ ಮಾತಾಡೋದು ಎಲ್ಲನೂ ನನ್ನ ಮೆಸೇಜಸ್ನ ರಿಪೀಟ್ ಮಾಡೋ ಥರ ಅನಿಸುತ್ತೆ, ಬಿಕಾಸ್ ದಟ್ ಈಸ್ ವಾಟ್ ಇಟ್ ಈಸ್. ನಿಮಗೆ ಗ್ರೂಪ್ ನಂಬರ್ 2 ಅಗೇನ್ ಈ ಕಾರ್ಡ್ ಬಂದು ನಮ್ಮ ಕ್ಲಾರಿಟಿ ಬಗ್ಗೆ ಮಾತಾಡ್ತಾ ಇರೋದು, ಬ್ರೇಕ್ ಥ್ರೂ ಬಗ್ಗೆ ಮಾತಾಡ್ತಾ ಇರೋದು, ನಾವು ಸಿಗಬೇಕಾಗಿರೋಂಥ ರೆಕಗ್ನಿಷನ್ ಬಗ್ಗೆ ಮಾತಾಡ್ತಾ ಇರೋದು, ನಮ್ಮ ಆಪ್ಟಿಮಿಸಮ್ ಬಗ್ಗೆ ಮಾತಾಡ್ತಾ ಇರೋದು, ನೆಲದೊಳಗಡೆ ನಾವು ಭೂಮಿ ಒಳಗಡೆ ಎಲ್ಲಿ ನಾವು ಆ ಬೀಜನ ಬಿತ್ತಿದ್ವಿ ಇಷ್ಟು ದಿನ ಕತ್ಲಲ್ಲಿ ಇದ್ದಿದ್ದು, ಅದರ ಮೊದಲನೇ ಆ ಕುಡಿ ಹೊಡಿಯತ್ತಲ್ಲ, ಮೊದಲನೇ ಒಂದು ಹಸಿರು ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆ ಮೊಮೆಂಟ್ ಅನ್ನೋ ಥರ ಇದೆ ಜಾನ್ವರಿ ಮಂತು. ಇಟ್ ಫೀಲ್ಸ್ ಫ್ರೆಶ್, ಇಟ್ ಫೀಲ್ಸ್ ನ್ಯೂ ಆ್ಯಂಡ್ ದೇರ್ ಇಸ್ ಸ್ಮೈಲ್. ಓಕೆ, ಸೊ ಕೆಳಗಡೆ ಜಸ್ಟ್ ಗಿವ್ ಅ ಸ್ಮೈಲಿ ಎಮೋಜಿನ, ದಟ್ ಈಸ್ ಮೋರ್ ದೆನ್ ಎನಫ್ ನಿಮ್ಮ ಕೈಂಡ್ ಆಫ್ ಅಫರ್ಮೇಷನ್ಗೆ ಅನ್ನೋ ಥರ ಇದೆ. ಸೊ ದಿಸ್ ಈಸ್ ನಂಬರ್ 1, ನ್ಯೂ ಬಿಗಿನಿಂಗ್. ಅಗೇನ್ ವಿ ಹ್ಯಾವ್ ನ್ಯೂ ಬಿಗಿನಿಂಗ್, ವಿ ಹ್ಯಾವ್ ನ್ಯೂ ಬಿಗಿನಿಂಗ್, ವಿ ಹ್ಯಾವ್ ನ್ಯೂ ಬಿಗಿನಿಂಗ್. ಸೊ ಈ ಮಂತ್ ಬಂದು ದಿಸ್ ಈಸ್ ದ ಮಂತ್ ನಿಮ್ಮ ನ್ಯೂ ಬಿಗಿನಿಂಗ್ಸಿಗೆ ನಾಂದಿ ಹೇಳ್ತಾ ಇರೋ ಥರ, ಆ ಡೋರ್ ಒಳಗಡೆ ನಾವು ಎಂಟರ್ ಆಗ್ತಾ ಇರೋ ಥರ, ಆಬ್ಸಲ್ಯೂಟ್ಲಿ ಅಲೈನ್ಮೆಂಟಲ್ಲಿ ಇರೋ ಥರ. ಸೊ ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಹೊರಗಡೆ ಏನಾದ್ರೂ ನಮ್ಮ ಅಲೈನ್ಮೆಂಟನ್ನು ನಾವು ಬಿಟ್ಕೊಡ್ತಾ ಇಲ್ಲ ಜಾನ್ವರಿ ಮಂತಲ್ಲಿ. ವಿ ಆರ್ ಟ್ರೈಂಗ್ ಟು ಸ್ಟೇ ನಮ್ಮ ರೋಡಲ್ಲಿ, ಎಲ್ಲೂ ವೇವರ್ ಆಗ್ದಿರಾ, ಕಾನ್ಫಿಡೆನ್ಸಿಂದ, ನಂಬಿಕೆಯಿಂದ, ನಮ್ಮ ಮುಖದಲ್ಲಿ ಆ ಸಾಫ್ಟ್ ಸ್ಮೈಲ್ನ ಇಟ್ಕೊಳ್ತಾ ವಿ ಆರ್ ಜಸ್ಟ್ ಫ್ಲೋಯಿಂಗ್. ಗ್ರೂಪ್ ನಂಬರ್ 2, ದಟ್ ಈಸ್ ದ ಮೆಸೇಜ್ ನಿಮಗೆ. ವಿ ಆರ್ ಫ್ಲೋಯಿಂಗ್ ಜಾನ್ವರಿ ಮಂತಲ್ಲಿ ಎನರ್ಜೀಸ್ ಜೊತೆ, ಕರೆಂಟ್ ಜೊತೆ, ನಮ್ಮ ಗೈಡ್ಸ್ ಜೊತೆ, ಯೂನಿವರ್ಸ್ ಜೊತೆ. ಇಟ್ ಫೀಲ್ಸ್ ಲೈಕ್ ವಿ ಆರ್ ಫ್ಲೋಯಿಂಗ್ ಆ್ಯಂಡ್ ಎಫರ್ಟ್ಲೆಸ್ ಆಗಿ. ಮಧ್ಯದಲ್ಲಿ ಅಬ್ಸ್ಟಕಲ್ ಬಂದಾಗ್ಲೂ ವಿ ನೋ ಈ ಅಬ್ಸ್ಟಕಲ್ ಪರ್ಮನೆಂಟ್ ಅಲ್ಲ, ಐ ವಿಲ್ ಕಂಟಿನ್ಯೂ ಟು ಫ್ಲೋ ಅಂತ. ಓ ಮೈ ಗುಡ್ನೆಸ್, ಗ್ರೂಪ್ ನಂಬರ್ 2 ಅಗೇನ್ ದೇರ್ ಇಸ್ ಅನದರ್ ಕಾರ್ಡ್. ಇಲ್ಲಿ ಡಾರ್ಕ್ನೆಸ್ಸಲ್ಲಿ ಇದ್ದಿದ್ದು ನಾವು ವಿ ಆರ್ ಮೂವಿಂಗ್ ಫಾರ್ವರ್ಡ್ ಈ ಲೈಟ್ ಕಡೆಗೆ. ಸೊ ಎಲ್ಲನೂ ಅದನ್ನೇ ಇಂಡಿಕೇಟ್ ಮಾಡ್ತಾ ಇರೋದು ನಿಮ್ಮ ರೀಡಿಂಗಲ್ಲಿ. ಯು ಆರ್ ಮೂವಿಂಗ್ ಫಾರ್ವರ್ಡ್. ಓಕೆ, ವಿ ಆರ್ ಡನ್. ಹಳೆ ಸ್ಟೋರಿ, ಹಳೆ ಚಾಪ್ಟರ್ಸು, ಹಳೆ ಬ್ಯಾಗೇಜಸ್ಸು, ವಾಟ್ ಎವರ್ ಇಟ್ ವಾಸ್, ನಾವು ಏನನ್ನು ಕ್ಯಾರಿ ಮಾಡಿದ್ವಿ ಅಥವಾ ಏನನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ವಿ ಅದನ್ನೆಲ್ಲ ಕ್ಲೋಸ್ ಮಾಡ್ತಾಯಿದ್ದೀವಿ. ಅದನ್ನೆಲ್ಲ ಗಂಟು ಮೂಟೆ ಕಟ್ಟಿ ನಾವು ಹಾಕಿದ್ದಾಗಿದೆ, ಎಲ್ಲಿ ಹಾಕಬೇಕೋ ಅಲ್ಲಿಗೆ ಗುಡ್ ಬೈ ಹೇಳಿದ್ದಾಗಿದೆ. ಆ್ಯಂಡ್ ವಿ ಆರ್ ಸ್ಟಾರ್ಟಿಂಗ್ ನಮ್ಮ ಹೊಸ ಚಾಪ್ಟರನ್ನು ಈ ಆಪ್ಟಿಮಿಸಮಿಂದ, ಈ ಅಲೈನ್ಮೆಂಟಿಂದ, ಆ ನಂಬಿಕೆಯಿಂದ, ಆ ಯೂನಿವರ್ಸ್ ಜೊತೆ ನಾವು ರೋಲ್ ಆಗ್ತಾ ಇರೋದು, ಯೂನಿವರ್ಸ್ ಜೊತೆ ಫ್ಲೋ ಆಗ್ತಾ ಇರೋದು. ಇಟ್ ಫೀಲ್ಸ್ ಲೈಕ್ ಅ ಟ್ಯಾಂಗೋ ಡ್ಯಾನ್ಸ್. ಈ ಟ್ಯಾಂಗೋ ಡ್ಯಾನ್ಸ್ ಅಥವಾ ಈ ಸಾಲ್ಸಾನಲ್ಲಿ ಒಬ್ಬರು ಲೀಡ್ ಮಾಡ್ತಾರೆ, ಇನ್ನೊಬ್ಬರು ಫಾಲೋ ಮಾಡ್ತಾರೆ. ಲೀಡ್ ಮಾಡೋರ ಮೇಲೆ ನಂಬಿಕೆ ಇದ್ದಾಗ ಫಾಲೋ ಮಾಡೋರ ಸ್ಟೆಪ್ಸು ಎಲಿಗೆಂಟಾಗಿ, ಈಸಿಯಾಗಿ, ಬ್ಯೂಟಿಫುಲ್ ಆಗಿರುತ್ತೆ. ದಟ್ ಈಸ್ ಹೌ ಇಟ್ ಫೀಲ್ಸ್ ಲೈಕ್ ನಿಮ್ಮ ಡಾನ್ಸ್ ಪಾರ್ಟ್ನರು ಯೂನಿವರ್ಸ್ ಅನ್ನೋ ಥರ ಯು ಆರ್ ಜಸ್ಟ್ ಫ್ಲೋಯಿಂಗ್ ಆ್ಯಂಡ್ ಫಾಲೋಯಿಂಗ್ ಯೂನಿವರ್ಸನ್ನ, ಆ್ಯಂಡ್ ಇಟ್ ಫೀಲ್ಸ್ ಗುಡ್. ಗ್ರೂಪ್ ನಂಬರ್ 2, ಓ ಮೈ ಗಾಡ್, ಜಸ್ಟ್ ಗೋ. ಗ್ರೂಪ್ ನಂಬರ್ 2, ಸ್ಟಾಪ್ ವಿಡಿಯೋ ನೋಡೋದನ್ನು, ಜಸ್ಟ್ ಗೋ ಎಂಜಾಯ್ ನಿಮ್ಮ ಜಾನ್ವರಿನ, ಜಸ್ಟ್ ಗೋ ಎಂಜಾಯ್ ನಿಮ್ಮ 2026ನ, ಜಸ್ಟ್ ಗೋ ಎಂಜಾಯ್ ನಿಮ್ಮ ನ್ಯೂ ಬಿಗಿನಿಂಗ್ಸ್ನ. ಯು ಹ್ಯಾವ್ ಅರ್ನ್ಡ್ ಇಟ್. ಈ ರಿವಾರ್ಡ್ಸು, ಈ ಸೈಲೆಂಟ್ ಸಾಫ್ಟ್ ಕಾನ್ಫಿಡೆನ್ಸು, ನಿಮ್ಮ ಸ್ಮೈಲನ್ನು ಯು ಹ್ಯಾವ್ ಅರ್ನ್ಡ್ ಇಟ್. ಗ್ರೂಪ್ ನಂಬರ್ 2 ಕೆಳಗಡೆ ಕಮೆಂಟ್ ಮಾಡಿ 2026 ಇಸ್ ಮೈ ಇಯರ್ ಅಂತ ಹೇಳಿ, ಬಿಕಾಸ್ ಯು ಆರ್
ಡೂಯಿಂಗ್ ಫಂಟಾಸ್ಟಿಕ್ ಎನರ್ಜೆಟಿಕಲಿ ಆಲ್ ರೈಟ್. ಸೊ ಅದು ನಿಮ್ಮ ಜಾನ್ವರಿ ಮಂತ್ ಎನರ್ಜಿ ಪ್ರೆಡಿಕ್ಷನ್ಸು. ಜಸ್ಟ್ ರಿಲ್ಯಾಕ್ಸ್ ಆ್ಯಂಡ್ ಗೋ ವಿತ್ ದ ಫ್ಲೋ. ಗ್ರೂಪ್ ನಂಬರ್ 2, ಯು ಆರ್ ಫಂಟಾಸ್ಟಿಕ್ ಆಲ್ ರೈಟ್. ಆ್ಯಂಡ್ ಆಲ್ಸೋ ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನು ಹಿಡಿಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 2, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.